ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಕಾಕೋಳ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಬಹಳ ವರ್ಷಗಳಿಂದ ಒಂದು ವ್ಯವಸಾಯನ ಮಾಡ್ತಿರುವಂತಹ ರೈತರಾಗಿರುವಂತಹ ಶ್ರೀ ಚನ್ನಬಸಪ್ಪ ಕೊಂಬಳಿ ಅವರನ್ನ ಮಾತಾಡಿಸಿ, ಅವರು ಒಂದು 5 ಎಕರೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆಯನ್ನು ಬೆಳೆದಿದ್ದಾರೆ. ಮೊದಲನೇದಾಗಿ ಅವರಿಗೆ ಈ ಅಡಿಕೆಯನ್ನು ಏಕೆ ಬೆಳೆದ್ರು ಅಂದರೆ, ಇಲ್ಲೆಲ್ಲ ಸುತ್ತಮುತ್ತ ಸಾಕಷ್ಟು ರಾಣಿಬೆನ್ನೂರು ತಾಲೂಕು ಅಂತಂದರೆ ನಾವು ಬೀಜೋತ್ಪಾದನೆಗೆ ಪ್ರಸಿದ್ಧಿ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಇವರು ಅಡಿಕೆಗೆ ಏನಕ್ಕೆ ಬಂದರು, ಅದರಲ್ಲೂ ಅಡಿಕೆಯಲ್ಲಿ ಏಕೆ ಒಂದು ಬಾಳೆ ಅನ್ನ ಅವರು ಬೆಳಿಬೇಕು ಅಂತ ಅಂದ್ಕೊಂಡ್ರು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಣಮನಮಟ್ಟಿಗೆ ಹೋಗಿದ್ವಿ ಸರ್. ಅಲ್ಲಿರುವಂಥ ವಿಜ್ಞಾನಿಗಳು ನಿಮ್ಮ ಸಂಪರ್ಕ ಕೊಟ್ಟರು ಸರ್ ನಮಗೆ. ನಾವು ಬರಬೇಕಾದ್ರೆ, ದಾರಿಯಲ್ಲಿ ಬರಬೇಕಾದ್ರೆ ಸಾಕಷ್ಟು ಜನ ನಿಮ್ಮ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ರು ಸರ್. ನೀವು ಸಾಕಷ್ಟು ಕೆಲಸಗಳಿಗಾಗಿ ಇಲ್ಲಿ ಗುರುತಿಸಲ್ಪಟ್ಟಿದ್ದೀರಾ ಸರ್ ನೀವು. ಸರ್, ಇವತ್ತಿನ ಕಂತಿನಲ್ಲಿ ಸದ್ಯಕ್ಕೆ ನಾವು ನೀವು ಬಾಳೆ ಒಂದು ತೋಟ ಮಾಡಿದ್ರಿ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ಇದರ ಕುರಿತಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ರೈತರಿಗೆ ಇದರ ಕುರಿತಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾಯಿದ್ದೀವಿ ಸರ್. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಹೇಳ್ತೀರಾ ಸರ್ ನಮಗೆ? ಕೃಷಿ ಹಿನ್ನೆಲೆ ಅಂದರೆ ನಾನು ಸುಮಾರು PUC ಕಾಲೇಜ್ ಮುಗಿದ ಮೇಲೆ ಸುಮಾರು 35 ವರ್ಷ ಕೃಷಿ ಹಿನ್ನೆಲೆ. ನಮ್ಮ ಮುತ್ತಜ್ಜನ ಕಾಲದಿಂದ ಎಲೆಬಳ್ಳಿ ತೋಟ ಬೆಳೆದಂಥ ಊರು ಕಾಕೋಳ. ಅಂದರೆ ಸ್ಪೆಷಲ್ ಅಂದರೆ ಎಲೆಬಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿಪಲ್ಲೆ, ಬದನೆಕಾಯಿ, ಮೆಣಸಿನ್ಕಾಯಿ ಬೆಳೆದಂಥ ಊರು. ಅದ್ರ ಜೊತೆಗೆ ಎಲೆಬಳ್ಳಿ ಸುತ್ತಲೂ ಮಾತ್ರ ಬಾಳೆ ಹಾಕ್ತಿದ್ವಿ. ಇತ್ತಿತ್ತಲಾಗಿ ಒಂದು 2008-2009 ಜೀನೆಯನ್ನೇ ಬಾಳೆ ಬೆಳೆದಿದ್ದೆ. ಒಂದು 3 ಎಕರೆ ಚೆನ್ನಾಗಿ ಬಂದಿತ್ತು. ಆಮೇಲೆ ಮಧ್ಯೆ ಬಿಟ್ಟು ಬೇರೆ ಕ್ರಾಪ್ ಮಾಡ್ತಿದ್ವಿ. ನಂತರ ಏನಾಯಿತು, ನಾನು ಪೂರ್ಣ ಪ್ರಮಾಣದಾಗ ನೀರು ಇಂಗಿಸೋದಾದಮೇಲೆ, ಸಂಪೂರ್ಣ ಬೋರ್ವೆಲ್ ನೀರು ಆದಮೇಲೆ ಮಾಡಬೇಕು ಅಂತ ಅಡಿಕೆ ಮತ್ತು ಬಾಳೆ. ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆ ಇದೆ. ಅಡಿಕೆಯಲ್ಲಿ ಅಂತರ ಬೆಳೆ. ಅಡಿಕೆನ 8 ಮತ್ತು 9. ಸರ್, ಅದಕ್ಕೆ ಬರೋಣ ಸರ್. ಸರ್, ಈಗ ನಿಮ್ಮ ಅನುಭವದ ಪ್ರಕಾರ ಹೋಗ್ತೀನಿ ಸರ್ ನಾನೀಗ. ಸರ್, ಈಗ ನಿಮಗೆ ಏನು ಅನಿಸುತ್ತೆ, ಇಲ್ಲಿನ ಸ್ಥಿತಿಗತಿ ಯಾವ ರೀತಿ ಇದೆ ತೋಟಗಾರಿಕೆದು? ಅಂದರೆ ಜಾಸ್ತಿ ಖುಷ್ಕಿ ಪ್ರದೇಶದ್ದು ಇದು ಇಲ್ಲಿ ಜಾಗ ಇರೋದ್ರಿಂದ ಒಣ ಪ್ರದೇಶದ ಬೆಳೆಗಳನ್ನೇ ಜಾಸ್ತಿ ಬೆಳೀತಾ ಇದ್ದೀರಾ? ಹೌದು. ನೀವು ಎಲೆ ಬೆಳೆ ತೋಟ ಇದೆ ಅಂತ ಹೇಳಿದ್ರಿ. ಅದು ಅವಾಗ್ನಿಂದನೂ ಇತ್ತ? ತೋಟಗಾರಿಕೆ ಹೆಂಗೆ ನಡೆದು ಬಂದ ದಾರಿ ಹೆಂಗೆ ಸರ್ ನಿಮ್ಮ ಅನುಭವದಲ್ಲಿ? ಅಂದರೆ ಕಾಕೋಳಲ್ಲಿ ಅಂದರೆ ಮೊದಲು ನಮ್ಮೆಲ್ಲ ಕಪ್ಲಿ ಬಾವಿಯಿಂದ ನೀರು ಹೊಡಿತಕ್ಕಂಥ ಪ್ರದೇಶ. ಸುತ್ತಲೂ ಕಾಕೋಳ ಅಂದರೆ ಕಾಡುಗಳ ಮಧ್ಯೆ ಇರ್ತಕ್ಕಂಥ ಒಂದು ಕೊಳ್ಳ. ಸುತ್ತಲೂ ಕಾಡಿತ್ತು, ಮಧ್ಯೆ ಬಾವಿಗಳಿದ್ದು. ಆ ಬಾವಿಗಳ ಮಧ್ಯೆ ಬಾವಿಯಿಂದ ಅಂದರೆ ಟ್ರೆಡಿಷ್ನಲ್ ಮೆಥಡ್ನೊಳಗೆ ನೀರಾವರಿ ಅಂದರೆ ಕಪ್ಲಿ ಹೊಡಿತಿದ್ರು. ಕಪ್ಲಿ ಮುಖಾಂತರ ಬೆಳೀತಕ್ಕಂಥ ಊರು. ಮುಂದೆ ಅದು ಏನಂದರೆ ಕಾಕೋಳಕ್ಕೆ ಎತ್ತು ಕೊಡಬಾರ್ದು, ದೇವ್ರಗುಡಿ ಕೆಣ್ಣು ಕೊಡಬಾರ್ದು ಅನ್ನೋ ಒಂದು ಗಾದೆ ಮಾತಿತ್ತು. ಯಾಕೆಂದರೆ ಬರೀ ಎತ್ತಿನ ಮುಖಾಂತರ ಕಪ್ಲಿ ಹೊಡಿತಿದ್ರು. ಮುಂದೆ ತದನಂತರ ಬರ್ತಾ ಅಂದರೆ ಈ ಎಲೆಬೆಳ್ಳಿ ಬೆಳೀತಕ್ಕಂಥ ಪ್ರದೇಶ ಭಾಳ. ಹುಬ್ಬಳ್ಳಿ ಧಾರವಾಡಕ್ಕೆ ಬದನೆಕಾಯಿ, ಮೆಣಸಿನ್ಕಾಯಿ ಹೋಗ್ತಿತ್ತು 1960 ಪೂರ್ವದಲ್ಲಿ. ನಂತರ ಏನಾಯಿತು, ಬಾವಿಗೆ ಮಷಿನ್ಗಳು ಬಂದು ಪಂಪ್ಸೆಟ್ ಅಂದರೆ ಎಲೆಕ್ಟ್ರಿಕಲ್ ಬರೋದಕ್ಕಿಂತ ಮುಂಚೆ ಕಪ್ಲೆ ಹೊಡಿತಿದ್ವಿ. ಆ ನಂತರ ಮಷಿನ್ಗಳು ಬಂದು ಬಾವಿ ಮುಗಿದ ಮೇಲೆ ಬೋರ್ವೆಲ್ ಮುಖಾಂತರ ನೀರಾವರಿ. ಅಂದರೆ ಎಲೆಬಳ್ಳಿ ಅಂದರೆ ನಮ್ಮದು ಕಾಕೋಳ ಅಂದರೆ ಸ್ಪೆಷಲ್. ರಾಣಿಬೆನ್ನೂರು ರಾಣಿ ಎಲೆ ಅಂದರೆ ಕರಾಚಿವರೆಗೆ ಹೋಗ್ತಿತ್ತು, ಪಾಕಿಸ್ತಾನಕ್ಕೆ ಎಲ್ಲಿ ಹೋಗ್ತಿತ್ತು ಅಂತ ಊರು. ನೀವು ನೋಡಿರುವ ಹಾಗೆ ಸರ್, ಅಲ್ಲಿಂದ ನಿಮ್ಮ ಅಜ್ಜರ ಕಾಲದಿಂದನೂ ಇದು ಎಲೆಬಳ್ಳಿ ಇತ್ತಾ ಈ ಪ್ರದೇಶದಲ್ಲಿ? ಹೌದು. ಭಾಳ ನೂರಾರು ತೋಟಗಳು ಎಲೆಬಳ್ಳಿ ಭಾಳ ಅಂದರೆ ಒಳ್ಳೆ ಕರಿ ಎಲೆ ಬೆಳೀಲಿಕ್ಕೆ ಪ್ರಸಿದ್ಧವಾದ ಊರು ಅಂಥ ಊರು. ಆಮೇಲೆ ಬರ್ತಾ ಬೋರ್ವೆಲ್ ನೀರು ಕಡೆ ಇದಾದಮೇಲೆ ತೋಟಗಾರಿಕೆ ಸ್ಪೆಷಲ್ ಇಲ್ಲಿ. ತೋಟಗಾರಿಕದ ಬೆಳೆಗಳು ಈಗ ನೀವಂತೂ ಒಂದು ಬಾಳೆ ಹಾಕಿದ್ದೀರಾ ಸರ್, ಅದು ಬಿಟ್ಟರೆ ಇನ್ನೇನೇನು ಬೆಳೀತಾರೆ ಸರ್ ಇಲ್ಲಿ ಕಾಕೋಳದಲ್ಲಿ? ತೋಟಗಾರಿಕೆ ಬೆಳೆ ಒಳಗೆ ಬಾಳೆ, ಎಲೆಬಳ್ಳಿ, ದಾಳಿಂಬೆ ಬೆಳೀತಾರೆ. ಆಮೇಲೆ ಮುಖ್ಯವಾಗಿ ಬದನೆ ಎಲ್ಲ ಸೀಡ್ಸ್ ಪ್ರೊಡಕ್ಷನ್.
ಎಲ್ಲವೂ ಹಾವೇರಿ ಒಂದು ಜಿಲ್ಲೆ ಅಂತ ತಗೊಂಡ್ರೆ ಸ್ಪೆಷಲಿ ಬೀಜೋತ್ಪಾದನೆಯೊಳಗೆ ಸ್ಪೆಷಲ್ ಅಂದರೆ ಕಾಕೋಳ ಪಕ್ಕ. ಅದು ಎಲ್ಲ ಕಾಯಿಪಲ್ಯ ಬೀಜಗಳನ್ನು ಬೆಳೆದು ಒಂದು 700 MNC ಕಂಪ್ನಿಗಳು ರಾಣಿಬೆನ್ನೂರಾಗಿದ್ದು. ಅವಾಗೆಲ್ಲ ಮೊದಲೇ ಬಂದರೆ ಕಾಕೊಳಕ್ಕೆ ಬರೋದು ಬೀಜೋತ್ಪಾದನೆಗೆ ಅಂಥವ್ರು. ಓಕೆ, ಅಂದರೆ ಅವಾಗಿನಿಂದನೂ ಒಂದು ಬೀಜೋತ್ಪಾದನೆಯಿಂದನೂ ನೀವು ಆ ತೋಟಗಾರಿಕೆ ಬಹಳ ನಡೆದು ಬಂತು. ಈಗ ಮೊದಲು ಸಾಮಾನ್ಯವಾಗಿ ಕಾಯಿಪಲ್ಯ, ಆಮೇಲೆ ಬೀಜೋತ್ಪಾದನೆ. ಇದು ಕಾಯಿಪಲ್ಯದ ಬೀಜೋತ್ಪಾದನೆ ಯಾವಾಗ ನಡೆದು ಬಂತು ಸರ್ ನೀವು ನೋಡಿದ್ರಾಗೆ? MNC ಕಂಪ್ನಿಗಳು ಎಲ್ಲ ಯಾವಾಗ ಬಂದು? 1980ರಿಂದ ಸ್ಟಾರ್ಟ್ ಆಯ್ತು. ಓಕೆ, ಆಮೇಲೆ 2000 ಇಸ್ವಿಗೆ ಅವೆಲ್ಲ ಬೀಜ ಕಂಪ್ನಿ, ಯಾಕಂದ್ರೆ ನೀರು ಕಡಿಮೆ ಆದ್ಮೇಲೆ ಕಡಿಮೆ ಆಗಿಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗ. ಆಮೇಲೆ ನಮ್ದು ಏನು ಮೂಲಕ ಇದೈತಿ ಕಸುಬು, ಎಲೆಬಳ್ಳಿ, ಬಾಳೆ ಅವನ್ನೆಲ್ಲ ಬೆಳೀತಾರೆ, ಅದಕ್ಕೆಲ್ಲ ಬೆಳೆದ್ರಿ. ಓಕೆ ಸರ್, ಈಗ ನಿಮ್ಮದು ಒಟ್ಟು ಎಷ್ಟು ಎಕರೆ ಜಮೀನಿದೆ? ನಂದು ಈಗ ಸದ್ಯ 8 ಎಕರೆ ಜಮೀನಿದೆ. ಓಕೆ, 8 ಎಕರೆ ಜಮೀನಿದೆ. ಆ 8 ಎಕರೆಯಲ್ಲಿ ಏನೇನು ಬೆಳೆಗಳನ್ನು ಮಾಡ್ತಾ ಇದ್ದೀವಿ? 8 ಎಕರೆ ಒಳಗೆ ಆ ಕಡೆ ಸಿರಿಧಾನ್ಯಗಳನ್ನು ಬೆಳಿತೀವಿ ಬೈಲಿನಲ್ಲಿ. ಅದು ಎಷ್ಟು ಎಕರೆ ಇದೆ? ಅದು 2.5 ಎಕರೆ. ಇದು 5 ಎಕರೆ. 5 ಎಕರೆ ನೀವು ತೋಟಗಾರಿಕೆ ಸ್ವಲ್ಪ ಅರ್ಧ ಎಕರೆ ಪೋಟ್ಕರಬಾಗ. ಓಕೆ ಸರ್, ನೀವು ಹಿಂಗೆ ಹೇಳ್ತಾ ನಮ್ಗೆ ಹೇಳಿದ್ರಿ, ನಾನು 2008-09ರಲ್ಲಿ ಒಂದ್ಸಲ ಬಾಳೆ ಬೆಳೆದಿದ್ರಿ ಅಂತ. ಅದರೊಳಗೆ ನಾವು ನಿಮಗೆ ಅದ್ರ ಮಾಹಿತಿ ಹೇಗೆ ತಗೊಂಡ್ರಿ ಅಂತ ಸರ್? ಯಾಕಂದ್ರೆ ನೀವು ಬಹಳ ವರ್ಷಗಳಿಂದ ಬೇರೆ ಬೆಳೆಗಳನ್ನ ಸಡನ್ ಆಗಿ ಅದಕ್ಕೆ ಬಾಳೆಗೆ ಏನಕ್ಕೆ ಬಂದ್ರಿ, ಹೆಂಗೆ ಮಾಹಿತಿ ತಗೊಂಡ್ರಿ? ನಮ್ಮದು ಬಾಳೆಗೆ ಬೆಳೀತಕ್ಕಂಥದ್ದು ಒಳ್ಳೆ ಜಮೀನು ಅದ, ಆಮೇಲೆ ಒಳ್ಳೆ ಲ್ಯಾಂಡ್ ಅಂದರೆ ಒಳ್ಳೆ ಫಲವತ್ತದ, ಅಂದರೆ ಹಣ್ಣುಗಳು, ನೀರು ಮತ್ತು ಭೂಮಿಯ ಗುಣದ ಮೇಲೆ ಬಾಳೆ ಬೆಳೀತದೆ. ಎಲ್ಲರೂ ಸೌಳು ನೀರಿನಲ್ಲಿ ಬೆಳೆದ್ರು ಸ್ವಲ್ಪ ನಮ್ಮ ನೀರು ಸಿಹಿ ಬರ್ತದೆ. ನಮ್ಮದು ಭೂಮಿಯ ಗುಣಮಟ್ಟ ಎಲ್ಲ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಬಾಳೆ ಬೆಳೀಲಿಕ್ಕೆ ಒಳ್ಳೆ ಭೂಮಿ. ಬೇರೆ ಕಲ್ಲಂಗಡಿ ಆಗಲಿ, ಶೇಂಗಾ ಆಗಲಿ, ಅಥವಾ ಯಾವುದೇ ಒಂದು ಬದನೆ, ಹೀರಿ ಎಲ್ಲ ಕಾಯಿಪಲ್ಯ ಬೆಳೆದ್ರು ಒಳ್ಳೆ ಭೂಮಿ. ಕಬ್ಬು ಬೆಳೆದ್ರು ಒಳ್ಳೆ ಟೇಸ್ಟ್ ಅಂದರೆ ಕಬ್ಬಿನ ಸಿಹಿ ಪ್ರಮಾಣ ಜಾಸ್ತಿ ಬರ್ತಕ್ಕಂಥ ನಮ್ಮ ಹಿರಿಯರೆಲ್ಲ ಕಬ್ಬು ಬೆಳೆದಂಥ ಭೂಮಿ ಇದೆ. ಆ ನಿಟ್ಟಿನಾಗ ನಾವು ಬಾಳೆ ಬೆಳೆದ್ರೆ ಚೆನ್ನಾಗಿ ಬರ್ತೈತಿ ಅಂತ. ಅವಾಗ ನಾವು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಕನಿಷ್ಠ 3 ಎಕರೆ ಬೆಳೆದ್ರೆ 2-6 ಲಕ್ಷ ರೂಪಾಯಿ ವರ್ಷಕ್ಕೆ ತಗೊಂತಿದ್ವಿ. ಆಮೇಲೆ ನಾವು ಮತ್ತೆ ಮಧ್ಯೆ ಕ್ರಾಪ್ ಚೇಂಜ್ ಮಾಡಿದ್ವಿ. ಈಗ ನಾನು ಹೋದ ವರ್ಷ ಅಡಿಕೆ ಮಧ್ಯೆ ಬಾಳೆ ಬೆಳಿಬೇಕು ಅಂತ ಬಂದು, ಅಡಿಕೆನೂ ನಾವು ಬೆಳೆದು ನಮ್ಮ ಮಗ ಸ್ವಲ್ಪ ಅಡಿಕೆ ಹಚ್ಚೋಣ ಅಂತ. ಅಡಿಕೆ ನಮ್ಮ ಬಯಲು ಸೀಮೆಯೊಳಗೆ ಬರೋದು ಕಡಿಮೆ, ಅದು ಲಾಂಗ್ ಟರ್ಮು. ಆಮೇಲೆ ಹಿಂಗೆ ಇದು ಇರ್ತೈತೆ ಇಲ್ಲ ಅಂತ, ಏನು ಬೆಲೆ ನೀರು, ಬೋರನ್ನು ನಂಬಿ ಅಡಿಕೆ ಹಚ್ಚೋದು ಒಂದು ಕಷ್ಟ. ನಾವು ಏನೋ ಒಂದು ಕೆಲಸ ಅಂದರೆ ಕೆರೆಗಳನ್ನು ಮಾಡಿವಿ ಅಂತ, ಅದು ಒಂದು ಕೆರೆಗಳು, ಆಮೇಲೆ ಅರಣ್ಯದ ನಮ್ಮ ಸುತ್ತಲೂ ನಮ್ಮ ಎತ್ತರ ಪ್ರದೇಶದ ಗುಡ್ಡ ಇರೋದ್ರಿಂದ, ಆ ಗುಡ್ಡಗಳಲ್ಲಿ ಹಿಂಗ ಗುಂಡಿ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ನೀರು ಯಾವತ್ತೂ ಶಾಶ್ವತ ಉಳಿತೈತಿ ಅನ್ನೋದಕ್ಕೆ ಅಡಿಕೆ ಹಚ್ಬೇಕಾಯ್ತು. ಇಲ್ಲ ನಾವು ಭಾಳಷ್ಟು ನೋಡಿದ್ವಿ. 2002-03ರಾಗ ಚನ್ನಗಿರಿ ಭಾಗದಾಗ ಸಾಕಷ್ಟು ಅಡಿಕೆ ತೋಟಗಳನ್ನು ಹಾಳು ಮಾಡಿದ್ದು ನೋಡಿವಿ. ಅಡಿಕೆನ ಮೇನ್ ಕ್ರಾಪ್ ಅಲ್ಲ, ಅದ್ರಾಗ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಮಾಡಿದ್ರೆ ಏನಾರ ಅಕಸ್ಮಾತ್ ಅಡಿಕೆ ಲಾಸ್ ಆಗಿ ಹೋದ್ರೂ ಕೂಡ ನಾವು ಸಮಗ್ರ ಕೃಷಿ ಮಾಡೋದ್ರಿಂದ ಅವು ಬಣ್ಣ ಬದುಕ್ತೀವಿ ಏನೋ ಅಂತ. ಮೇನ್ ಕ್ರಾಪ್ ಮಾಡಿ ಅಡಿಕೆ ಬದುಕಿಸಿ ಉಳಿತವೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ನಾವು ಇಷ್ಟು ವರ್ಷ ನೀರಿನ ಮ್ಯಾಗಲ್ ಗುಳ್ಳಿದೆ. ಅಗ್ರಿಕಲ್ಚರ್ ಅಂದರೆ ನೀರು ಯಾವತ್ತು ಇರ್ತೈತೆ ಇಲ್ಲ ಗೊತ್ತಿಲ್ಲ, ನಾವು ನೀರಿನ ಮೇಲೆ ಗುಳ್ಳಿದ್ದಂಗೆ. ಆ ನಿಟ್ಟಿನಾಗ ನಾವು ನೀರನ್ನು ಸ್ವಲ್ಪ ನೀರಿನಾಗ ಏನಾದರೂ ಮಾಡಿ ಅದ್ರೊಳಗೆ ಮುಂದೆ ಬದುಕ್ತೇವೆ ಇಲ್ಲ ಗೊತ್ತಿಲ್ಲ. ನಾವು ಇರೋದ್ರಾಗ ಮೊಮ್ಮಕ್ಕಳಿಗೆ ಏನು ಮಾಡಿ ಹೋಗ್ಬೇಕು ಅನ್ನೋದು ಒಂದು ಕಲ್ಪನೆ. ಶಾಶ್ವತ ಲಾಂಗ್ ಟರ್ಮ್ ಕ್ರಾಪ್ ಉಳಿತವೋ ಇಲ್ಲ ಗ್ಯಾರಂಟಿ ಇಲ್ಲ. ಆದರೂ ಅಷ್ಟರೊಳಗೆ ನಾವೇನು ತೆಗೆದು ಮತ್ತು ಮುಂದೆ ಲಾಂಗ್ ಟರ್ಮ್ ಕ್ರಾಪ್ ತೆಗೆದ್ರೂ ಕೂಡ ಅಕಸ್ಮಾತ್ ನೀರಿಲ್ದಂಗೆ ಹೋತು, ಬರಗಾಲ ಬೀಳುವುದು, ಇನ್ನು 2030ರಿಂದ ಸ್ಟಾರ್ಟ್ ಆತಂದ್ರೆ 2050 ಮಟ್ಟ ಏನೇನು ಉಳಿತೈತಿ ಇಲ್ಲೋ ಗೊತ್ತಿಲ್ಲ. ಯಾರು ಉಳಿತೀವಿ ಅಂತ ಗೊತ್ತಿಲ್ಲ, ನೀರು ಹಿಂಗೆ ಉಳಿತೈತಿ ಅಂತ ಗೊತ್ತಿಲ್ಲ. ಬಟ್ ಅದ್ರ ಜೊತೆಗೆ ಏನೇನು ಅಷ್ಟರೊಳಗೆ ಏನು ತಕ್ಕೋಬೇಕು ಅಂತ ವಿಚಾರ. ಸರ್, ಈಗ ಇದು ನೀವೇನು ಬಾಳೆ ಬೆಳಿಬೇಕಂತ ಅನ್ಕೊಂಡ್ರಲ್ಲ, ಆ ಸಮಯದಲ್ಲಿ ಇಲ್ಲಿ ಸುತ್ತಮುತ್ತ ಬಾಳೆ ಬೆಳೆದವ್ರು ಇದ್ರ? ಇಲ್ಲಿ ಸುತ್ತಮುತ್ತ ಇದ್ರು. ಈಗ ಒಂದು 7-8 ವರ್ಷದಿಂದ ಬಾಳೆ ಬೆಳೆದವ್ರು ಇದ್ರು. ಪಾಪ ಅವರಿಗೆ ಚೆನ್ನಾಗಿ ಬೆಳೆದ್ರು. ನಮ್ಮೂರನ್ನಾರ ಒಂದು 8-10 ಜನ ಬೆಳೆದಿದ್ರು. ಅವರಿಗೆ 3 ರೂಪಾಯಿ 5 ರೂಪಾಯಿ ರೇಟ್ ಸಿಕ್ತು. ಅವ್ರು ಹಿಂಗಾಗಿ ಪಾಪ ಬಾಳೆಕ್ಕೆ ಮತ್ತು ಮರಳಿಲ್ಲ. ಮಾರ್ಕೆಟ್ ಇದು ಬಾಳೆದು ಇದು ಪಾಪ ಯಾವಾದರೂ ಮಾರ್ಕೆಟ್ ರೇಟು ಈ ಹಸಿ ಪದಾರ್ಥ ಇವತ್ತು ಯಾವುದೇ ಕಲ್ಲಂಗಡಿ ಏನೇ ಇರಲಿ, ಪಪ್ಪ ಇರಲಿ, ಮಾರ್ಕೆಟ್ ಹಿಂಗೆ ಇರ್ತೈತಿ ಅಂತ ಗೊತ್ತಿಲ್ಲ. ಭಾಳಷ್ಟು ರೈತರು ಚೆನ್ನಾಗಿ ಬೆಳೆದಿರ್ತಾರೆ, ಮಾರ್ಕೆಟ್ ಸಿಗಲ್ಲ. ಚೆನ್ನಾಗಿ ಬೆಳೆದಿರ್ತಾರೆ, ಪ್ರಕೃತಿ ವಿಕೋಪ ಆಕೈತಿ, ರೋಗ ಜಾಸ್ತಿ ಬರ್ತದೆ, ಕೀಟ ಬರ್ತೈತಿ. ಇವೆಲ್ಲರೂ ಪಾರಾಗಿ ಕೊನೆಗೆ ಬರೋದು ಮಾರ್ಕೆಟ್. ಎಲ್ಲ ಸಕ್ಸಸ್ ಆಗಿ ಮಾರ್ಕೆಟ್ ಸಿಗಲಿಲ್ಲ ಅಂದ್ರೆ ಅವ್ರು ಒಮ್ಮೆ ಬೇಜಾರಾಗಿ ಮಾಡಬಾರ್ದಪ್ಪ. ಆಮೇಲೆ ಎಲ್ಲರೂ ಬೆಳೆದು ನೋಡಿ ಒಮ್ಮೆ ಟೊಮೆಟೊ ಜಾಸ್ತಿ ಬೆಳೆದು, ಎಲ್ಲರೂ ಬೆಳೆದು ನೋಡಿ ಪಪ್ಪಾಯ ಬೆಳೆದು, ಎಲ್ಲರೂ ಬೆಳೆದು ನೋಡಿ ಬಾಳೆ ಬೆಳೆಯೋದು, ಅದು ಭಾಳ ಎಫೆಕ್ಟಿವ್.
ಅದು ಶಾಶ್ವತ ಮಾಡ್ಕೊಂತ ಬಂದವ್ರಿಗೆ ಅದೇನಿಲ್ಲ. ಒಮ್ಮೆ ಈರುಳ್ಳಿ ಬೆಳಿತಾರ, ಈರುಳ್ಳಿ ಬಂಗಾರ ಉಳ್ಳಾಗಡ್ಡಿ ತಗೊಂಡು ಹೋದವರು ಈರುಳ್ಳಿ ಕೊಟ್ಟು, ಅದು ಹಂಗಲ್ಲ. ಒಮ್ಮೆ ಏನೋ ಲಾಭ ಆಗಲಿ ಹಾನಾಗಲಿ ಬೆಳಿಬೇಕು ಅಂತ ಒಂದು ಕಲ್ಪನೆ ಬಂದಾಗ ಬೆಳೆಯೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಓಕೆ ಸರ್, ಹಾಗಂದರೆ ನೀವು ನಿಮ್ಮ ಅನುಭವದ ಪ್ರಕಾರ ಸರ್, ಈಗ ಈ ಒಂದು ಬಾಳೆ ಇದೆ ಅಲ್ಲ G9 ಅಂತೇಳಿ, ಅದರದ್ದು ಮಾರ್ಕೆಟ್ ಹೆಂಗಿದೆ ಇಲ್ಲಿ ಅಂತ? ಮಾರ್ಕೆಟು ನಾನು ಈಗಿನ 2008-09 ಹಾಪ್ಕಾಮ್ಸಿಗೆ ಕೊಟ್ಟಿವಿ. ಓಕೆ, ಅದು ಚೆನ್ನಾಗಿ ಬಂತು. ಅವರು ಕೆ ಜಿಗೆ ಹೆಂಗೆ ಕೊಡ್ತಿದ್ರು? ಕೆ ಜಿಗೆ ಅವಾಗೆಲ್ಲ ನಮ್ಗೆ 8 ರೂಪಾಯಿ ಹಾಪ್ಕಾಮ್ಸ್ನವರು, ಸಫಲ್ನವರು ಹಾಪ್ಕಾಮ್ಸ್ನವರು 8-20 ಪೈಸೆ ಕೊಡೋರು. ಓಕೆ, ಅದು ಹಾಪ್ಕಾಮ್ಸು ಕರೆಕ್ಟ್ ರೇಟು, ಬಟ್ ಗ್ರೇಡಿಂಗ್ ಮಾಡೋದ್ರೊಳಗೆ ಡಿಫ್ರೆನ್ಸ್ ಆಕೈತಿ. ಈಗ ಗ್ರೇಡಿಂಗ್ ಏನಾಗ್ತೈತಿ ಅಂತಂದ್ರೆ ಮೀಡಿಯಮ್ ತೊಗೋತಾರೆ, ಆಮೇಲೆ ಇವ್ರು ಮಾಡ್ತಾರೆ, ಯಾರು ನಮ್ಮ ಮೋರಿನವರು ಕೂಡ ಗ್ರೇಡಿಂಗು ಮಿಸ್ಟೇಕ್ ಮಾಡ್ತಾರೆ. ಈಗ ಎವರೇಜ್ ತೊಗೊಳ್ಳುವಾಗ ಗ್ರೇಡಿಂಗು ಈ ಕಲ್ಲಂಗಡಿ 2 ಕಲ್ಲಿಂದ 2.25 kg ಎವರೇಜ್ ಬೇಕು. ಅವರಿಗೆ 4 kg 5 kg ಬಂದರೆ ಗ್ರೇಡಿಂಗ್ ಬೇಡ. ನಾವು ಒಳ್ಳೆ ಸಖತ್ತಾಗಿ ಬೆಳೆದಿರ್ತೀವಿ, ಗ್ರೇಡಿಂಗ್ ಈಗ ಮಾರ್ಕೆಟ್ ಬರಲ್ಲ. ಓಕೆ, ಆಮೇಲೆ 2 kg ಒಳಗೆ ಬಂದರೆ ಸಿಗಲ್ಲ. ಹಂಗೆ ಬಾಳೆನೂ ಹಂಗೆ, ಸಫಲ್ ಹಂಗೆ, ಹಾಪ್ಕಾಮ್ ಹಂಗೆ. ಅಂದರೆ ಅವ್ರು ಇಂಡಿವಿಜುವಲ್ ಗ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಂಡಿರೋದಕ್ಕೆ ನಮಗೆ ಪ್ರಾಬ್ಲಮ್ಮು. ಹೌದು, ಅವ್ರವ್ರ ಎಲ್ಲ ಮಾಲನ್ನು ನಾವು ರೈತರು ಒಂದು ಸ್ವಲ್ಪ ದೊಡ್ಡದು ಬೆಳಿತೀವಿ, ಸಣ್ಣದು ಬೆಳಿತೀವಿ, ಎಲ್ಲ ಕೂಡ ಸಾರಾಸಾಕ್ಟಾಗಿ ಹೋಗಿರ್ತಕ್ಕಂಥವ್ರು ಇವೆಲ್ಲ ಏನು ಮಾರ್ಕೆಟ್ ಅದೊಳಗೆ ಏನು ಸಫಲ, ಇವೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಡೆಲ್ನಾಗ ನಾವೇನು ಸಫಲ ಆ್ಯಂಡ್ ಹಾಪ್ಕಾಮ್ಸ್ ಅದಲ್ಲ, ಇವು ಒಟ್ಟಾರೆ ಬೆಂಬಲ ರೈತರಿಂದ ಖರೀದಿ ಮಾಡ್ತಕ್ಕಂಥ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಏನದವಲ್ಲ, ಅವಕ್ಕೆ ಗ್ರೇಡಿಂಗ್ ಇಂಪಾರ್ಟೆಂಟ್. ಒಮ್ಮೆ ಆ ಗ್ರೇಡಿಂಗ್ ಬೆಳಿಲಿಕ್ಕಿಲ್ಲ, ಅದಕ್ಕಿಂತ ಚೆನ್ನಾಗಿ ಬೆಳೆದ್ರು ಅದು ತಗೊಳ್ಳಲ್ಲ ಅವ್ರು, ಯಾಕೆ ತಗೊಳ್ಳೋದಿಲ್ಲ. ಸ್ಟ್ಯಾಂಡರ್ಡ್ಸ್ ಅದು ಸ್ಟ್ಯಾಂಡರ್ಡ್, ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಎವರೇಜ್ ಮಾಡೋಕ್ಕಾಗಲ್ಲ. ಸರಿ, ನೀವು ಫಸ್ಟು ಬಾಳೆಯನ್ನು ಹಾಕಿದ್ರಿ. ಈಗ ನಿಮ್ಮ ಅನುಭವದಲ್ಲಿ ಸರ್, ಈಗ ಬಾಳೆಗೆ ಹೋಲಿಸಿದ್ರೆ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ, ನೀವು ಬೇರೆ ಬೆಳೆಗಳೇನು ಬೆಳೀತಿದ್ರಲ್ಲ ಮೊದಲು, ಅದಕ್ಕೆ ಹೋಲಿಸಿದ್ರೆ ಉತ್ತಮ ಅನ್ಸತ್ತಾ? ಹೇಗೆ ಅನ್ಸಿದ್ರೆ ಹೇಗೆ? ರೈತನಿಗೆ ಮನೆಯಲ್ಲಿ ಟ್ರ್ಯಾಕ್ಟರ್ ಇರ್ತೈತಿ, ಎತ್ತಿರಲ್ಲ, ಎತ್ತಿರ್ತೈತಿ, ಟ್ರ್ಯಾಕ್ಟರ್ ಇರಲ್ಲ, ಎಲ್ಲ ಇರ್ತೈತಿ, ಲೇಬರ್ ಇರಲ್ಲ. ಅವೆಲ್ಲ ನೋಡಿದರೆ ಲಾಂಗ್ ಟರ್ಮ್ ಕ್ರಾಪು ಒಬ್ಬ ಸಾಮಾನ್ಯ ರೈತರಿಗೆ ಅಡ್ಡಿ ಇಲ್ಲ. ಆಹಾರ ಬೆಳೆಗಳಲ್ಲಿ ಇದು ಒಂದು, ಬಟ್ ಎಲ್ಲ ಅವು ಚಲೋ ಇಲ್ಲ, ಇದು ಚಲೋ ಆಗಬೇಕು ಅಂತ ನನ್ನ ಅಭಿಪ್ರಾಯ ಇಲ್ಲ. ಒಟ್ಟಾರೆ ಎಲ್ಲ ಧಾನ್ಯಗಳು, ಏಕದಳ ದ್ವಿದಳ ಧಾನ್ಯ ಮತ್ತು ಹಣ್ಣು ಹಂಪಲು ಬೇಕು. ಒಬ್ಬರು ಬರೀ ಹೂ ಬೆಳೀತಾರೆ ಅಂತಂದ್ರೆ ಬರೀ ಹೊಟ್ಟಿಗೆ ಹಿಟ್ಟಿಲ್ಲದ ಜುಟ್ಟಿಗೆ ಹೂ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಒಟ್ಟು ನಾವು ಒಂದೇ ಬೆಳೆನ ಕಡೆ ಹೋದರೆ ರೈತಗೆ ಅಲ್ಲದು. ಎಲ್ಲರೂ ಎಲ್ಲ ಬೆಳೆನೂ ಎಲ್ಲ ರೀತಿಯೂ ಚೆನ್ನಾಗಿ ಬೆಳಿಬೇಕು. ಅದಕ್ಕೆ ಮಾರ್ಕೆಟು ಅಥವಾ ಅದು ಬೆಳೆ ಉತ್ಪಾದನೆ ಒಳಗೆ ಬೇಕೇ ಬೇಕು. ಬರೀ ಸಾವಿ ಬೆಳೆಯೋದು ಬೇಡ, ಸಿರಿಧಾನ್ಯ ಬೆಳೆಯೋದು ಬೇಡ, ಬಾಳೆ ಬೆಳಿಬೇಕು, ಅಡಿಕೆ ಬೆಳಿಬೇಕು ಅಂದ್ರೆ ಊಟ ಮಾಡೋರು ಯಾರು? ಬರೀ ಹಣ್ಣು ಒಂದೇ ಅಲ್ಲ, ಎಲ್ಲ ಬೇಕು. ನನ್ನ ಮನಸ್ಸಿನೊಳಗೆ ಹೇಳಬೇಕು ಅನ್ನೋ ಆಹಾರ ಬೆಳೆಗಳು ಬೇಕು, ಹಣ್ಣು ಬೇಕು, ತರಕಾರಿನೂ ಬೇಕು. ಅಂದರೆ ಈಗ ನೀವು ಬಾಳೆ ನಮಗೆ ಜಾಸ್ತಿ, ಬಟ್ ನನ್ನ ಅನುಭವದಾಗ ಒಬ್ಬ ಸಾಮಾನ್ಯ ಸಿಂಗಲ್ ರೈತ ಇರೋದ್ರಿಂದ ನನಗೆ ಎತ್ತಿಲ್ಲ, ಅದನ್ನು ಸರಳವಾಗಿ ನೀರು ಹಾಯಿಸೋದು ಸರಳ. ನಾವು ಆಟೋಮೆಟಿಕ್ ಏನು ಮಾಡಬೇಕು, ಡ್ರಿಪ್ ಮಾಡೀನಿ ಒಂದು. ಅಡಿಕೆ ಮಧ್ಯೆ ಬಾಳೆ ಯಾಕೆ ಮಾಡ್ತೀನಿ ಅಂದರೆ ಅಡಿಕೆಗೆ ನೆರಳು, ಅಡಿಕೆಗೆ ನೆರಳು ಬೇಕು ಅಂತ ಒಂದು ಮಾಡಿದ್ವಿ. ಗಾಳಿ ಕಂಟ್ರೋಲ್ ಮಾಡೋದು ಒಂದು, ಇದಕ್ಕೆ ಬಿಸಿಲು ಬಿಡಿದ್ರೆ ಹೊಟ್ಟೆ ಸೀಳ್ತೈತಿ ಒಂದು. ಎರಡನೇದು ನಮ್ದು ಆ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ನಾವು ಅಷ್ಟರೊಳಗೆ 3 ವರ್ಷ ಬೆಳೆ ಬೆಳ್ಕೊಂತೀವಿ. ಅಡಿಕೆ 5 ವರ್ಷಕ್ಕೆ ಕ್ರಾಪ್ ಬಂದರೂ ಕೂಡ ಅಷ್ಟರೊಳಗೆ ನಾನು ಖಾಲಿ ಎಲ್ಲಿದ್ದ ತಂದು ಖಾಲಿ 5 ವರ್ಷ ಕುಂದ್ರೊಳಗೆ ಯಾರು ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಾವು ಬಾಳೆ ಬೆಳೆ ಅಂದರೆ ಈಗ ನಾವು ಒಂದು ಅಂತರ ಬೆಳೆಯಾಗಿ ನಾವು ಬಾಳೆ ಬೆಳೆದಾಗ ಅದು ಒಂದು ಉತ್ತಮವಾದ ಲಾಭ ತರುತ್ತೆ ಅನ್ನೋದಕ್ಕೆ ಬೇರೆ ಬೆಳೆಗಿಂತ ನೀವು ಈ ಬೆಳೆಗೆ ಹೋಗಿ ಅಷ್ಟೇ. ನಂದು ಇದಕ್ಕೆ ನೆರಳು ಬೇಕು ಅಂತ ಒಂದು, ಮತ್ತು ಅದ್ರ ಖರ್ಚು ನಿಭಾಯಿಸ್ಲಿ ಅಂತ ಡ್ರಿಪ್ಪು ಅಥವಾ ಗೊಬ್ಬರ, ಆಳು, ಲೇಬರು ಅವೆಲ್ಲ ನಿಭಾಯಿಸ್ಲಿಕ್ಕೆ ಬಾಳೆ ಬೆಳೆದೀನಿ ಒಂದು. ಆಮೇಲೆ ನೆರಳು, ಗಾಳಿ ತಡೆ ಹಿಡಿತೈತಿ ಒಂದು. ಅದು ಸ್ವಲ್ಪ ನಿಮ್ಮ ಆದಾಯ, ಈಗ ಒಂದು ವರ್ಷಕ್ಕೆ ಆದಾಯ ಬರೋದ್ರಿಂದ ಬಾಳೆಯಿಂದ ನಿಮಗೆ ಬೇರೆ ಖರ್ಚುಗಳು ಸರಿದೂಗು ನಿಭಾಯಿಸ್ತೈತೆ ಅಂತ ನೀವು ಇದಕ್ಕೆ ಬಂದು. ಅಂದರೆ ಸಿಂಗಲ್ ರೈತರಿಂದ ಒಬ್ಬ ಮನೆಯಾಗ 4-5 ಮಂದಿ ಲೇಬರ್ ಆಳು ಮಕ್ಕಳು ಇರ್ತಾರೆ, ಅವರು ಬೇರೆ. ಒಬ್ಬ ಸಾಮಾನ್ಯ ಒಬ್ಬನೇ ರೈತ ಮೇಂಟೈನ್ ಮಾಡೋಕೆ ಈಸಿ ಆಗೋಂಥ ಕೆಲಸ ಅಂದರೆ ಅಡಿಕೆ ಮಧ್ಯೆ ಬಾಳೆ ಬೆಳೆದ್ರೆ ನಾವು ಡ್ರಿಪ್ ಮಾಡೋದ್ರಿಂದ, ಆಮೇಲೆ ಅದಕ್ಕೆ ರಸಾವರಿ ಕೊಡೋದು ಹಗುರ ಆಗ್ತೈತಿ ಒಂದು. ಆಮೇಲೆ ಇಲ್ಲಿ ಲೋಕಲ್ ಮಾರ್ಕೆಟ್ ಚೆನ್ನಾಗೈತೆ. ಇಲ್ಲಿ ಮಾರ್ಕೆಟ್ ಈ ವರ್ಷ 18 ರೂಪಾಯಿದಿಂದ ಹಿಡಿದು ಈಗ 14-15 ರೂಪಾಯಿ ಮಟ್ಟ ಖರೀದಿ ಮಾಡ್ತಾ ಇದ್ದಾರೆ. ಆಂಧ್ರ ಬಾಳೆಗಿಂತ ನಮ್ಮ ಬಾಳೆನ ಇಲ್ಲಿ ಜಾಸ್ತಿ ಲೋಕಲ್ ಖರೀದಿ ಮಾಡ್ತಾರೆ. ಬಾಂಬೆ ಮತ್ತು ಗೋವಾ, ಮಂಗಳೂರು 3 ಕಡೆ ಹೋಗ್ತಾರೆ ನಮ್ಮ ಖರೀದಿ ಮಾಡೋ ಬಾಳೆ. ನಮಗೆ ಎವರೇಜ್ 15 ರೂಪಾಯಿ ಸಿಕ್ಕರೂ ನಮಗೆ ಲಾಸ್ ಏನಿಲ್ಲ. ಹಾಗಾಗಿ ಅದಕ್ಕೆ ಬಾಳೆ ಬಂದ್ವಿ.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ಒಂದು ಅಡಿಕೆ ಹಾಕಿದಿರಲ್ಲ ಸರ್, ಈಗ ಅದು ಎಷ್ಟು ಎಕರೆಯಲ್ಲೇ ಹಾಕಿದಿರಿ ಸರ್ ಅಡಿಕೆ? ಟೋಟಲ್ 5 ಎಕರೆ. ಟೋಟಲ್ 5 ಎಕರೆ ಹಾಕಿದಿರಿ? 5 ಎಕರೆ. ಸರ್, ಇದು ಅಡಿಕೆ ಎಷ್ಟು ವರ್ಷದ್ದು ಈಗ ನೀವು? ಈಗ 1.25 ವರ್ಷ. 1.25 ವರ್ಷ ಆಗಿದ್ದು. ಈಗ ಯಾವ ಅಂತರದಲ್ಲಿ ಅಡಿಕೆ ಇದೆ ಸರ್ ಅದು? ಈಗ ಗಿಡದಿಂದ ಗಿಡಕ್ಕೆ ಪೂರ್ವ ಪಶ್ಚಿಮ. ಹಾಂ, ಪೂರ್ವ ಪಶ್ಚಿಮ 9. ಓಕೆ, ಅಂದರೆ ಸಾಲಿನ ಸಾಲಿಗೆ 9 ಅಡಿ. ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 8 ಅಡಿ. 8 ಅಡಿ. ಹಾಂ ಸರ್. ಈಗ ಅದು ಎಷ್ಟು ಅಡಿಕೆ ಸಸಿಗಳು ಒಟ್ಟು 2600 ಸಸಿ ಕುಂತವ್ರಿ. ಓಕೆ, 5 ಎಕರೆಗೆ 2600 ಸಸಿಗಳು ಕುಂತಿದ್ದಾವೆ. ಈಗ ನೀವು ದಾರಿ ಎಲ್ಲ ಬಿಟ್ಟು ಸುತ್ತಲೂ ರೋಡ್ ಬಿಟ್ಕೊಂಡಿವಿ. ರೋಡ್ ಬಿಟ್ಟು ಗೊಬ್ಬರ ಇಡಲಿಕ್ಕೆ, ಇದು ಮಾಡಲಿಕ್ಕೆ ಎಲ್ಲ. ಹಾಂ, ಬಾಳೆಕಿನ ಮೊದಲು, ಈ ಬಾಳೆ ನಾಟಿ ಮಾಡೋಕ್ಕಿಂತ ಮೊದಲು ಅಡಿಕೆಲೇ ಬೇರೆ ಬೆಳೆಗಳೇ ಇನ್ಯಾವುದಾದ್ರೂ ಹಾಕಿದ್ರ ಮೊದಲು, ಅಥವಾ ಬಾಳೆನೇ ಫಸ್ಟ್ ಹಾಕಿದ್ದ? ಅಡಿಕೆ ಹಚ್ಕೊಂಡ್ವಿ. ಓಕೆ, ಅಡಿಕೆ ಹಚ್ಚಿದ್ರಿ. ಅದಾದ್ಮೇಲೆ 2 ಮಧ್ಯೆ 9 ಮಧ್ಯೆ ಏನು 4 ಉಳಿತಿತ್ತಲ್ಲ, 9 ಮಧ್ಯೆ ಏಕ ಬಾಳೆ ಹಚ್ಚಿದ್ವಿ. ಓಕೆ, 2.5 ಎಕರೆ. ಓಕೆ, ಅಂದರೆ ನೀವು ಆ ಬಾಳೆದ ಡಿಸ್ಟೆನ್ಸು ಗಿಡದಿಂದ ಗಿಡಕ್ಕೆ 4 ಅಡಿ, ಬಾಳೆದು ಸಾಲಿಂದ ಸಾಲಿಗೆ 9 ಅಡಿ ಹಂಗೆ ಬಂದಿದೆ. ಓಕೆ, ಆಯ್ತಲ್ಲ. ಈಗ ಅದನ್ನು ಸಾಲು ಪೂರ್ತಿ 4 ಅಡಿಗೊಂದು 4 ಅಡಿಗೊಂದು ಬಾಳೆ ಸಸಿ ಬಾಳೆ ಹಚ್ಚಿ. ಅವು ಎಷ್ಟು ಆಗ್ತಾವೆ ಸರ್ ಈಗ 5 ಎಕರೆಗೆ? ಅವು 5 ಎಕರೆ ಅಲ್ಲ, ಫಸ್ಟ್ 2.5 ಎಕರೆ ಬಾಳೆ, 2.5 ಎಕರೆ ಪಪ್ಪಾಯಿ ಹಾಕಿದ್ದೆ. ಆ್ಯಕ್ಚುಲ್ ಪಪ್ಪಾಯಿ ಹಾಕಿದ್ದೆ. 2.5 ಎಕರೆ ಪಪ್ಪಾಯಿ, 2.5 ಎಕರೆ ಬಾಳೆ ಹಾಕಿದ್ದೆ. ಸರ್, ಪಪ್ಪಾಯ ನಮಗೆ ಕಾಣಲಿಲ್ಲ. ಕಾಣಲಿಲ್ಲ. ಅದಕ್ಕೆ ಹೇಳ್ತೀನಿ. ನಮ್ಮದು ಹೋದ ವರ್ಷ ಏನಾಗ್ಬಿಡ್ತು, ಅತಿಯಾದ ಮಳೆ ಜಾಸ್ತಿಯಾಗಿ, ಅಂತರ್ಜಲ ಜಾಸ್ತಿಯಾಗಿ ಓವರ್ಫ್ಲೋ ಆಗಕತ್ತೀವಿ. ಬೋರು ಬಾವೆಲ್ಲ ಜವಳು ಹತ್ಬಿಡ್ತು. ಜವಳಿಗೆ ಬಾಳೆ ಸಸ್ಯ ಸ್ವಲ್ಪ ಉಳಿದ್ವು. ಇದು ಪಪ್ಪಾಯಿ ಎಲ್ಲ ಪೂರ್ಣ ನಾಶ ಆಗೋಯ್ತು. 2.5 ಎಕರೆ ಪಪ್ಪಾಯಿ ನನ್ನ 4 ಅಡಿ ಬಂದಿತ್ತು. ಅವೆರಡು ಪಪ್ಪಾಯಿ ಬಾಳೆ ಸೇಮ್ ಟೈಮ್ನಾಗ ಹಚ್ಚಿನೂ ಕೂಡ ಅದ್ರ ಮಧ್ಯೆ ಬಾಳೆ ಹಚ್ಚೋದಕ್ಕಿಂತ ಮುಂಚೆನೇ, ಪಪ್ಪಾಯಿ ಹಚ್ಚೋದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ ಅಂದರೆ,
ಆ ಏನು 9 ಸಾಲು ಇತ್ತಲ್ಲ, 8 ಸಾಲು ಬಿಟ್ಟು ಆ 9 ಸಾಲಿನ ಮಧ್ಯೆ 2 ಸಾಲು ಆ ಬಾಳೆ ಹೆಚ್ಚ ಮತ್ತು ಪಪ್ಪಾಯ ಹೆಚ್ಚ ಜಾಗ 2 ಫೂಟ್ ಬಿಟ್ಟು 2 ಸಾಲು ಹೆಸರು ಹಾಕಿದ್ದೆ. ಓಕೆ, ಅದು ಅಂದರೆ ಆ ಟೈಮಲ್ಲಿ ಅದಕ್ಕಿಂತ ಮೊದಲ ಆ ಟೈಮ್ ಜೋಳ ಹಚ್ಚೋಕ್ಕಿಂತ ಮುಂಚೆ, ಬಾಳೆ ಹಚ್ಚೋದಕ್ಕಿಂತ ಪೂರ್ವದಲ್ಲಿ ಹೆಸರು ಹಾಕಿದ್ದೆ. ಆ ಹೆಸರು ಆಲ ಒಂದು ಸ್ವಲ್ಪ ಇಷ್ಟು ಹತ್ರ ಬಂದಮೇಲೆ ಈ ಕಡೆ ಪಪ್ಪಾಯಿ, ಈ ಕಡೆ ಬಾಳೆ, ಆ ಕಡೆ ಪಪ್ಪಾಯಿ ಹಾಕಿದೆ. 2.5 ಎಕರೆ ಆ ಕಡೆ ಈ ಕಡೆ ಅಂತ ಹಾಕಿದೆ. ಅದು ಜೋಳ ಹಚ್ಚಿದ ಕೂಡಲೇ ಏನಾಗ್ಬಿಡ್ತು, ಪಪ್ಪಾಯಿ ಪೂರ 2.5 ಎಕರೆ ಬಾದಾಗಿಬಿಡ್ತು. ಅಂದರೆ ಕಾಯಿ ಬಿಡೋ ಲೆವೆಲಿಗೆ, ಹೂ ಬಿಡೋ ಲೆವೆಲಿಗೆ ಬಂದಿತ್ತು. ಪಪ್ಪಾಯಿ ಫೇಲ್ ಆಯ್ತು ಸರ್. ಹೆಸರು ಕೂಡ ನೀರಾಗಿ ನಿಂತಿತ್ತು. ಈ ಪಪ್ಪಾಯಿ ಯಾವ ತಳಿ ಇತ್ತು ಸರ್? ರೆಡ್ ಲೇಡಿನ? ರೆಡ್ ಲೇಡಿ 786 ರೆಡ್ ಲೇಡಿ. ರೆಡ್ ಲೇಡಿ. ಓಕೆ, ಅದು ತಾಳ್ಕೊಲಿಲ್ಲ, ಮಳೆಗೆ ನೀರಾಗಿ ನಿಂತದ್ದು ಮಜ್ಜಿಗೆಗೆ ಹಂಗಾಗಿ ಎಲ್ಲ ಕೊಳ್ತೋಗ್ಬಿಟ್ಟು. ಬಟ್ ಬಾಳೆ ಉಳಿತು, ಅಡಿಕೆ ಉಳಿತು. ಹೆಸರು ಇಷ್ಟು ಹತ್ರ ಬಂದು ಕಾಯಿ ಬಂತು, ನೀರಾಗಿ ನಿಂತ್ಕೊಂಡು ಹೆಸರು ಆದರೂ ಒಂದು 6-7 ಚೀಲ ಹೆಸರು ಬಂದು ಒಂದು 40,000 ರೂಪಾಯಿ ಹೆಸರು ಆಯಿತು. ಅದು ಕರೆಕ್ಟ್ ಆಯ್ತು. ಹೆಸರೆಲ್ಲ ತೆಗೆದ್ಮೇಲೆ ವೀಡಿಂಗ್ ಜಾಸ್ತಿ ಆಯಿತು, ಆಪು ಬೆಳೀತು. ಅದನ್ನೆಲ್ಲ ವೀಡ್ ಕಂಟ್ರೋಲ್ ಮಾಡಿದ್ವಿ, ವೀಡ್ ಕಟ್ಟರ್ನಿಂದ ವೀಡ್ ಕಂಟ್ರೋಲ್ ಮಾಡಿ ಮತ್ತು ಅದೆಲ್ಲ ಭೂಮಿ ಹರಿದ ಮೇಲೆ ಸ್ವಚ್ಛ ಮಾಡಿ ಆಮೇಲೆ ಅದು ಏನು ಪಪ್ಪಾಯಿ ಇತ್ತಲ್ಲ ಅದಕ್ಕೆ ಮತ್ತೆ ಅದನ್ನು ಕೂಡ ಬಾಳೆ ಮಾಡಿದ್ವಿ. ಜೀನೇನೇ ಮಾಡಿಬಿಟ್ವಿ, ಅದನ್ನು ಕಂಪ್ಲೀಟ್ ಜೀನೇನು ಬಾಳೆ ಮಾಡಿದ್ವಿ. ಬಾಳೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲ ಡ್ರೈ ಆಗಿ ಬಾಳೆ ಹಂಗೆ ಎಳಕತ್ತಿದ ಮೇಲೆ ನಾವು ಮಧ್ಯೆ ಏನು ಮಾಡಿದ್ವಿ ಅಂದರೆ ಅದೇನು 9 ನಡುವೆ 4ವರೆಗೆ ಏನು ಬಾಳೆ ಹಚ್ಚಿಗೆ ಹೋಗಿದ್ವಲ್ಲ 4 ಫೂಟ್ಗೊಂದು ಆ ಜಾಗ ಬಿಟ್ಟು ಅಡಿಕೆಯಿಂದ ಅಡಿಕೆ ಮಧ್ಯೆ ಏನು 8 ಫೂಟ್ ಐತಲ್ಲ ಆ ಜಾಗದೊಳಗೆ ನಾವು 2.5 ಎಕರೆ ಬದ್ನಿ, 2.5 ಎಕರೆ ಮೆಣಸಿನ ಗಿಡ ಹಚ್ಚಿದ್ವಿ. ಓಕೆ, ಇಂಟಿಗ್ರೇಟೆಡ್ ಸ್ಟಾರ್ಟ್ ಆಗಲಿ ಅಂತ ಅಂದರೆ ಹೆಸರು ತೆಗೆದ್ವಿ. ಬಾಳೆ ಬರೋ ಮಟ್ಟ ನಮ್ಮದು ಇದು ಕ್ರಾಪ್ ಬರಲಿ ಅಂತ ಮೆಣಸಿನ ಗಿಡ ಒಂದು 70-80 ಸಾವಿರ ರೂಪಾಯಿ ಮೆಣಸಿನ ಗಿಡ ಆಯಿತು. ಒಂದು 70-80 ಸಾವಿರ ರೂಪಾಯಿ ಬದನೆ ಬಂತು. ಆ ಬದ್ನಿ ಮೆಣಸಿನ ಗಿಡ ಮಧ್ಯೆ ಮತ್ತು ಸಾಲಿನ ಮಧ್ಯೆ ಉಳಿತಲ್ಲ 4 ಫೂಟ್ಗೆ ಕೊತ್ತಂಬರಿ, ಮೆಂತೆ, ಸಬ್ಬಸಿ ಮತ್ತು ಪಾಲಕ. ಒಟ್ಟಿನಲ್ಲಿ ಇಷ್ಟು ಜಾಗ ಬಿಟ್ಟಿಲ್ಲ. ಒಂದು ಗೇಣು ಅಂದರೆ ಕಳೆ ಹೇಳ್ಬಾರ್ದು, ಅದಕ್ಕೆ ಸಪೋರ್ಟ್ ಆಗ್ಬೇಕು. ನೈಟ್ರೋಜನ್ ಅದು ತಂಪು ಹಿಡಿಬೇಕು. ಕಳೆ ಬದಲಿ ನಮ್ಮ ಬೆಳೆನೇ ಬರಲಿ, ಏನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಳೆ ಬೇಡ. ಒಂದು 60-70 ಸಾವಿರ ರೂಪಾಯಿ ಸೊಪ್ಪು ಬಂತು. ಇವು 2 ಕೂಡ 1.5 ಲಕ್ಷ ರೂಪಾಯಿ ಕಾಯಿಪಲ್ಲೆ ಬಂತು. ಅವೆಲ್ಲ ತೆಗೆದ್ಮೇಲೆ ಬಾಳೆ ಬರೋಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಅವೆಲ್ಲ ತೆಗೆದ್ಮೇಲೆ ಖಾಲಿ ಹೊಲ ಬಿಡಬಾರ್ದು ಅಂತ ಎಲ್ಲ ಸ್ವಚ್ಛ ಆಯ್ತು, ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಏನು ಮಾಡಿದ್ವಿ ಅಂದರೆ ಅಡಿಕೆ ಬಾಳೆ ಎಲ್ಲ ಮಧ್ಯೆ ಎಲ್ಲ ಅಲಸಂದಿ ಹಾಕ್ಬಿಟ್ವಿ. ಇಡೀ ತೋಟ ತುಂಬ ಖಾಲಿ ಇತ್ತು. ಸಾರಜನಕ ಅಲಸಂದಿ ಒಂದು 3-4 ಚೀಲ ಬಂತು. ಅಲಸಂದಿನೂ ಚೆನ್ನಾಗಾಯ್ತು. ಅದು ಜೊತೆಗೆ ಅದ್ರ ಏನು ಗೊಬ್ಬರ ಉಳಿತು, ನೈಟ್ರೋಜನ್ ಫಿಕ್ಸೇಷನ್ ಆಯ್ತು, ಅಡಿಕೆಗೆ ಸಪೋರ್ಟ್ ಆಯ್ತು, ಬಾಳೆಗೆ ಸಪೋರ್ಟ್ ಆಯ್ತು. ಹೊಲ ತುಂಬ ಕಳೆ ಇದು ಕಸ ಬಿತ್ತು. ಅದಕ್ಕೆ ನಾವು ಒಟ್ಟ ಹುಲ್ಲು ಹುಟ್ಟಬಾರ್ದು ಅಂತ ನಾವು ಮಲ್ಚಿಂಗ್ ಸಿಸ್ಟಮ್, ನೀರು ಕಡಿಮೆ ಆಗಿ ಮಲ್ಚ್ ಮಾಡ್ತಾ ಆ ಕೆಲಸಕ್ಕೆ ಮಾಡಿದ್ವಿ. ಸರ್, ಈಗ ಇಲ್ಲಿ ನೀವು ಏಲಕ್ಕಿ ಬಾಳೆನೂ ಬೆಳಿಬೋದಿತ್ತಲ್ಲ, G9ಗೆ ಏನಕ್ಕೆ ಹೋದ್ರಿ ಅಂತ? G9 ನಿಮಗೆ ಮಾರ್ಕೆಟ್ ಕ್ಯಾಚ್ ಇದೆ ಅಂತನಾ ಹೆಂಗೆ? ಇಲ್ಲ, ಸ್ವಲ್ಪ ಇಳುವರಿ ಜಾಸ್ತಿ ಬರ್ತೈತಿ ಅಂತ ಒಂದು. ಬಹುಶಃ 9 ಅಡಿ ಐತಿ. ಆ್ಯಕ್ಚುಲ್ 8 ನಡುವೆ ಹಚ್ಚಿದ್ರೆ ಏಲಕ್ಕಿ ಬೆಳಿಬೋದಾಗಿತ್ತು. ಅಂದರೆ ನೀವು ಏನು 4 ಅಡಿಗೆ ಹಾಕಿದ್ರೆ ಇದು ಸ್ವಲ್ಪ ಸೈಜ್ ಕಡಿಮೆ ಬರುತ್ತೆ ಅಂತ ನಿಮಗೆ. ಅದು ಏಲಕ್ಕಿ ಬಾಳೆ ಸ್ವಲ್ಪ 10-12 kg ಬರ್ತೈತಿ. ಇದು ನಾನು ಹಿಂದೊಮ್ಮೆ ಬಾಳೆ ಬೆಳೆದಾಗ 60-70 kg G9 ಬಾಳೆ ಬೆಳೆದೀನಿ. ಅದು ಒಳ್ಳೆ, ಈಗ ಎವರೇಜ್ 25 kg, ಎವರೇಜ್ 25-28 kg ಬಂದೈತೆ. 40-50 kg ಬಾಳೆನೂ ಗೊನೆ ಬಿಟ್ಟು ಹೋಗಿದ್ದಾವೆ. ಆದರೆ ಇದಕ್ಕೆ ಒಂದು ಏನಾಗಿತ್ತು ಅಂದರೆ ನಡು ಮಧ್ಯ ನನಗೆ ಇಲ್ಲಾಂದ್ರೆ ಬೆಳೀತಿದ್ದೆ 50 kg ಎವರೇಜ್ ಬೆಳೀತಿದ್ದೆ. ಪನಾಮ ವಿಲ್ಟ್ ಬಂತು ಇದಕ್ಕೆ. ಓಕೆ, ಅದಕ್ಕೆ ಬರೋಣ ಸರ್ ರೋಗ ಕೀಟಿಗೆ. ಅದನ್ನು ಕಂಟ್ರೋಲ್ ಮಾಡೋಕೆ ನಾನು ಸ್ವಲ್ಪ ದೊಡ್ಡ ಕಸರತ್ತು ಮಾಡ್ಬೇಕಾಗ್ತು, ವಿಜ್ಞಾನಿಗಳನ್ನು ರೀಚ್ ಮಾಡ್ಬೇಕಾಯ್ತು. ನಾನು ಸಾವಯವ ಮಾಡ್ತೀನಿ, ಪನಾಮ ವಿಲ್ಟ್ ಹೆಂಗೆ ಬಂತು ಅಂತ. ಆ ಜೌಳು ಹಚ್ಚಿದಾಗ ಏಕ ನೀರು ಹಾಯೋದ್ರಿಂದ ಆ ಕಡೆ ಒಂದು ಸ್ಲೋಪ್ ಈ ಕಡೆ ಒಂದು ಸ್ಲೋಪಿಂದ ನೀರು ಹಾಸಿದ್ರಿಂದ ಭಾಳ ಚೆನ್ನಾಗಿ ಬಂತು. ಸರಿ ಸರ್, ಈಗ ನಿಮ್ಮದು ಭೂಮಿ ಯಾವ ರೀತಿ ಇದೆ, ಮಣ್ಣು ಯಾವ ರೀತಿ ಇದೆ? ಮಣ್ಣು ಕೆಂಪು, ಮರಳು ಮಿಶ್ರಿತ ಮತ್ತು ಕಟಗು, ಖನಿಜಾಂಶಗಳು ಜಾಸ್ತಿ ಇರ್ತಕ್ಕಂಥದ್ದು ಚೆನ್ನಾಗಿರೋ ಭೂಮಿ ಅದ ನಮ್ದು. ಆಮೇಲೆ ನೀರು ಹಿಂಗೆ ಹೋಗೋ ಅಂಥದ್ದು ಐತಿ. ಮರಳು ಮಿಶ್ರಿತ ಕೆಂಪು ಮಣ್ಣು. ಓಕೆ ಸರ್, ಈಗ ನೀವು ಬಾಳೆಗೆ ನೀರಾವರಿ ವ್ಯವಸ್ಥೆಗೆ ಏನು ಮಾಡ್ಕೊಂಡಿದ್ದೀರಾ? ನಾನು 2 ಬೋರ್ಗಳು. ಓಕೆ, 2 ಬೋರ್ಗಳು ಚೆನ್ನಾಗಿ ಎಲ್ಲ ಡ್ರಿಪ್ ಇದೆಯಾ ಸರ್? ಎಲ್ಲ ಡ್ರಿಪ್ಪು, ಇಡೀ 5 ಎಕರೆಗೂ ಡ್ರಿಪ್ ಮಾಡಿದ್ದೀನಿ. ಒಮ್ಮೊಮ್ಮೆ ಸಂದರ್ಭ ಬಂದಾಗ ಇದೆ, ಇದಕ್ಕೆ ಬಾಳೆಗೂ ಡ್ರಿಪ್ ಇದೆ, 2ಕ್ಕೂ ಡ್ರಿಪ್ ಅದ. ಸಂದರ್ಭ ಬಂದಾಗ ಈ ಕಸ ಎಲ್ಲ ಇದು ತೊಯ್ಲಿಕ್ಕೆ ಮಳೆಗಾಲದಾಗ ತೊಯ್ತೈತಿ, ಒಮ್ಮೊಮ್ಮೆ ಸ್ಪ್ರಿಂಕ್ಲರ್ ಹಚ್ತೀವಿ, ಹಾಯಿ ನೀರು ಬಿಡ್ತೀವಿ ಒಮ್ಮೆ ಪೂರ್ಣ ಪ್ರಮಾಣದಾಗ ತಣ್ಣಗಾಗಲಿ ಅಂತ. ಅಂದರೆ 3 ಆಲ್ಟರ್ನೇಟ್ ಇಟ್ಕೊಂಡಿದ್ದೀನಿ. ಓಕೆ, 3 ಇಟ್ಕೊಂಡಿದ್ರೆ ಒಂದು ಅದು ಏನಾದರೂ ಕಸ ಬಿದ್ದಿದ್ದು ಕಾಂಪೋಸ್ಟ್ ಹಾಕಿ ನೀರು ಬಿಡ್ಸೋಕ್ಕೆ ಮಳೆಗಾಲದಲ್ಲಿ, ಒಂದು ಬೇಕಾದಾಗ ಡ್ರಿಪ್ ಕೊಡೋಕ್ಕೆ, ನೀರು ಉಳಿಸೋಕ್ಕೆ, ಕಡಿಮೆ ಆದಾಗ
ಆಮೇಲೆ ಹೈ ನೀರು ಅವಾಗೆಲ್ಲ ರಸಾವರಿಗೆ ವೆಂಚೂರಿ ಮುಖಾಂತರ ಡ್ರಿಪ್ ಇಡ್ತೀವಿ. ಹಾಯಿ ನೀರಿಂದ ಮ್ಯಾಗ ಹೋದ್ರೆ ತಂಪಾಗಿ ಜೀವಾಣುಗಳು ಜಾಸ್ತಿಯಾಗಿ ಗೊಬ್ಬರ ಕೊಳಿಲಿ ಅಂತ, ಒಣ ತರಗೆಲೆಗಳು ಕೊಳಿಲಿ ಅಂತಂದು ಮ್ಯಾಗಿಂದ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಹಾಯಿ ನೀರು ಬಿಟ್ಟರೆ ಅದು ಇದಾಕತಿ. ಇಲ್ಲ ಬರೀ ಡ್ರಿಪ್ ಅಂದರೆ ಆ ಕಸದ ಅಡಿಗೆ ಹೋಗಿ ಬೇರಿಗೆ ಮಾತ್ರ ಹೋಗುತ್ತೆ. ಇಡೀ ಪೂರ್ಣ ಪ್ರಮಾಣದಾಗ ತರಗೆಲೆಗಳು ಕೊಳೆಯೋದಲ್ಲ. ಆ ಒಂದು ನಿಟ್ಟಿನಾಗ ರಸ ಪೂರ್ಣ ಪ್ರಮಾಣದಾಗ ಆ ರೀತಿ ನೀವು ನೀರಾವರಿ ಮಾಡ್ತೀವಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರೆ? ಯಾಕಂದ್ರೆ ನಿಮ್ದು ಸಮಗ್ರ ಕೃಷಿ ಅಲ್ಲ ಸರ್, ಹಾಗಾಗಿ ಗೊಬ್ಬರಗಳ ನಿರ್ವಹಣೆ. ಹೆಚ್ಚು ಗೊಬ್ಬರ ಹಾಕೋದು ಕಡಿಮೆ ರೀ. ನನಗೆ ಮೊದ್ಲಿಂದನೂ ಸಾವಯವ, ಒಟ್ಟು ಭೂಮಿ ಒಳಗೆ ಸಾವಯವ ಇಂಗಾಲ ಜಾಸ್ತಿ ಇರೋಂಗೆ ಪ್ರಯತ್ನ ಮಾಡೀನಿ. ಒಂದು ಜೀವಾಣುಗಳು ಜಾಸ್ತಿ ಡೆವಲಪ್ ಮಾಡಲಿಕ್ಕೆ ಜೀವಾಮೃತ, ವೇಸ್ಟ್ ಕಂಪೋಸರ್, ಈಗೇನು ತರಗೆಲೆಗಳು ಬಿದ್ದಾವಲ್ಲ ಅವನ್ನ ವೇಸ್ಟ್ ಕಂಪೋಸರ್ ಮುಖಾಂತರ ಕೊಳಿಸ್ತಾ ಇದ್ದೀನಿ. ಅಂದರೆ ವೇಸ್ಟ್ WDC ಒಂದು 200 ಲೀಟ್ರಿಗೆ ಒಂದು ಇದು ಹಾಕಿ 200 ಲೀಟ್ರಿಗೆ ಒಂದು WDC ಹಾಕಿ 2 kg ಬೆಲ್ಲ ಹಾಕಿ 6 ರಿಂದ 7 ದಿವಸ ಬಿಟ್ಟು ವೆಂಚೂರಿ ಮುಖಾಂತರ ಡ್ರಿಪ್ನಾಗೂ ಬಿಡ್ತೀನಿ, ಸ್ಪ್ರೇನೂ ಮಾಡೀನಿ. ಆಮೇಲೆ ಹಾಯಿ ನೀರಿನೊಳಗೂ ಸಣ್ಣ ತೂತ್ ಮಾಡಿ ಕ್ಯಾನ್ನಾಗಿಟ್ಟು ಅದ್ರಾಗೂ ಬಿಟ್ಟಿನಿ. ಹಂಗೆ ಬಿಟ್ಟಿದ್ದಕ್ಕೆ ಅದು ತರಗೆಲೆಗಳ ಕಸವಾಗ್ತವೆ, ಎರೆಹುಳು ಜಾಸ್ತಿ ಆಗ್ತದೆ. ಜೀವಾಮೃತ ತಿಂಗಳಿಗೆ ಒಂದ್ಸಲ ಬಿಡ್ತೀವಿ. ಜೀವಾಮೃತ ಬೇರೆ ಮಾಡಿವಿ. ಆಮೇಲೆ ಗೋಕುಪಾಮೃತ, ನಮ್ಮ ಕನೇರಿ ಶ್ರೀಗಳು ಗೋಕುಪಾಮೃತ, ಅದು ಒಂದು ಡ್ರಮ್ ಬೇರೆ ಇಟ್ಟಿದ್ದೀನಿ. ಓಕೆ, ಅದು ಹೆಂಗೆ ತಿಂಗಳಿಗೆ ಒಂದ್ಸಲ ಬಿಡೋದ ಹೆಂಗೆ? ಅದು ನಾವು ಹೆಂಗೆ ಬೇಕು ಎಲ್ಲವೂ ಆಲ್ಟರ್ನೇಟಿವ್. ಆಮೇಲೆ ಒಂದು ಬಿಟ್ರೆ ಒಂದಿಲ್ಲ, ಒಂದು ಬಿಟ್ರೆ ಒಂದಿಲ್ಲ, ಒಂದು ಬಿಟ್ರೆ ಒಂದಿಲ್ಲ, ಎಲ್ಲವೂ. ಈ ಸಲ ಗೋಕೃಪಾಮೃತ ಹಾಕಿದ್ರೆ ನೆಕ್ಸ್ಟ್ ಜೀವಾಮೃತ, ಜೀವಾಮೃತ ಹಾಕಿದ್ರೆ ವೇಸ್ಟ್ ಡಿಕಂಪೋಸರ್. ಆಮೇಲೆ ನಮ್ಗೆ ಇನ್ನೊಂದು ಮಳೆಗಾಲದಾಗ ಹಸಿ ಕಸ ಜಾಸ್ತಿ ಬಂದಾಗ ದನ ತಿಂದೇ ಇರ್ತಕ್ಕಂಥದ್ದು ನಾವು ಬದಿನಾಗ ಬರೋದು ರಸ, ಇನ್ನು ಒಂದು 25 kg ಕಸ, ಹಸಿರು ಕಸ, ದನ ತಿರ್ದೇ ಇರ್ತದೆ, ಕಾಂಗ್ರೆಸ್ ಇರಲಿ ಅಥವಾ ನಾಯಿ ಕಸ ಇರಲಿ ಅಥವಾ ಏನೋ ಗೊಬ್ಬರ ಇದಿರ್ತವೆ. ಒಂದು ಡ್ರಮ್ನಾಗ 25 kg ಕಸ ಹಾಕಿ 1/4 kg ಉಪ್ಪು, 1/4 kg ಹುಳಿ, 1/4 kg ಬೆಲ್ಲ, ಇವು ಮೂರನ್ನು 25 kgಗೆ. ಅಕಸ್ಮಾತ್ 50 kg ಹಾಕಿದರೆ ಅರ್ಧ kg ಇದನ್ನು ಹಾಕ್ತೀವಿ. ಅವನು ಮೂರನ್ನು ಉಪ್ಪು, ಹುಳಿ, ಬೆಲ್ಲ, ಉಪ್ಪು, ಹುಳಿ, ಬೆಲ್ಲ, ಇವು ಮೂರನ್ನ ಸರಿಯಾಗಿ ಹಸಿರು ಕಸದಾಗಿಟ್ರೆ 21 ದಿನ ಇಟ್ಟರೆ NPK ಪ್ಲಸ್ 11 ಎಕ್ಸ್ಟ್ರಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತಯಾರಾಕತ್ತೆ. ಅದ್ರಾಗ ನೀರೇನು ಬೇಡ, ಅದ್ರಾಗೆ
ನೀರು ಹಾಕಬೇಕು, ಅದು ಮುಳುಗೋ ಪ್ರಮಾಣದಾಗ ನೀರು ಹಾಕ್ಬೇಕು. ಓಕೆ, ಅದು ಎಷ್ಟು 200 ಒಂದು ಡ್ರಮ್ಮು 25 kg ಕಸ ಹಾಕಿ ಆ ಮುಳುಗೋಷ್ಟು ನೀರು ಹಾಕಿ 1/4 kg ಉಪ್ಪು, 1/4 kg ಬೆಲ್ಲ, 1/4 kg ಹುಳಿ, ಇವು ಮೂರನ್ನು ಹಾಕಿದ್ರೆ ನಾವು NPKಯನ್ನು ಅರ್ಧ ಚೀಲ DAP, ಅರ್ಧ ಚೀಲ ಯೂರಿಯಾ, ಅರ್ಧ ಚೀಲ ಪೊಟ್ಯಾಷಿಯನ್ ಹಾಕೋಷ್ಟು ಕಿಮ್ಮತ್ತು ಐತಲ್ಲ, ಅಷ್ಟು ಬರೀ 1/4 kg ಉಪ್ಪು, 1/4 kg ಹುಳಿ, 1/4 kg ಬೆಲ್ಲ, ಇವು ಮೂರರಲ್ಲಿ 25 kg ವೇಸ್ಟ್ ಕಸ, ಹಸಿರು ಕಸ ಹರಿತಿರ್ಬೇಕು, ಹಸಿರಿರ್ಬೇಕು. ಅದನ್ನ ಹಾಕಿದ್ರೆ ಪಕ್ಕ ನಾವು NPK ತಯಾರು ಮಾಡಿದಂಗೆ. ಓಕೆ ಸರ್, ಈಗ ನೀವು ರಸಾವರಿ ಕೊಡ್ತೀನಿ ಅಂತ ಹೇಳಿದ್ರಿ, ಇದೆಲ್ಲ ಆರ್ಗ್ಯಾನಿಕ್ ಆಯಿತು, ಸಾವಯವ ಆಯಿತು. ರಸಾವರಿನೂ ಡ್ರಿಪ್ ಮುಖಾಂತರ ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಯಾವುದು ಕೊಡ್ತೀರಿ? ಒಮ್ಮೊಮ್ಮೆ All-19 ಬಿಟ್ಟಿವಿ. ಆಮೇಲೆ ಪೊಟ್ಯಾಶ್ ಡೆಫಿಷಿಯನ್ಸಿ ಇರ್ತವೆ ಬಾಳಿಗೆ. ಇದು ನಾವು ಬರೀ ಸಾವಯವ ಕೊಡೋನು ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಸಂದರ್ಭ ನಮ್ಮನ್ನು ಅದನ್ನು ಕಾಡ್ತೈತಿ ಆ ಪರಿಸರ. ಒಮ್ಮೊಮ್ಮೆ ಪೊಟ್ಯಾಶ್ ಡೆಫಿಷಿಯನ್ಸಿ ಇದ್ದಾಗೂ ಪೊಟ್ಯಾಶ್ ಕೊಟ್ಟಿವಿ. ಆಮೇಲೆ ನಾನು ಮೇಜರು ಆಡಿನ ಗೊಬ್ಬರ ಹಾಕಿದ್ದೀನಿ. ಓಕೆ, ಸಗಣಿ ಗೊಬ್ಬರ ಹಾಕಿದ್ದೀನಿ. ಅಲ್ಲ ಸರ್, ಕೆರೆ ಮಣ್ಣು ಹೊಡಿಸಿದ್ದೀನಿ. ಓಕೆ, ಅದು ಓಕೆ. ಈಗ ಡ್ರಿಪ್ಪಲ್ಲಿ ಕೊಡುವಂಥದ್ದು 19 ಕೊಟ್ಟರೆ ಪೊಟ್ಯಾಶ್ ಮತ್ತೆ ಸರ್ ಪೊಟ್ಯಾಶ್ ಸ್ಪ್ರೇನೂ ಮಾಡಿದ್ದೀನಿ. ಬನಾನಾ ಸ್ಪೆಷಲ್ ಹೊಡಿದ್ದೀನಿ. ಬನಾನಾ ಸ್ಪೆಷಲ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಅದು ಗೊನಿ ಬಿಡಕ್ಕೆ ಹಚ್ಚಿದ ಮೇಲೆ ಸ್ಟಾರ್ಟ್ ಮಾಡಿವಿ. ಓಕೆ, ಗೊನಿ ಬಿಡಕ್ಕೆ ಹತ್ಮೇಲೆ ಸ್ವಲ್ಪ ಒಂದೇ ಸರಿ ಹೊಡೆದೇನ್ರಿ ನಾ ಹೊಡೆದಿಲ್ಲ. ಈಗ ಬನಾನಾ ಸ್ಪೆಷಲ್ ಹೌದಾ? ನಾನು ಹಿಂಗೆ ನ್ಯಾಚುರಲ್ ಆಗಿ ಬಿಟ್ಟಂಗೆ ಆಗೈತಿ ಈಗ. ಆಮೇಲೆ ಗೊಬ್ಬರನೂ ಹಾಕಿಲ್ಲ ಈಗ. ಅಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಡಿ ಬಿಟ್ಬಿಟ್ಟು ರಾಸಾಯನಿಕ ಬಿಟ್ಬಿಟ್ಟು All-19 ಬಿಟ್ಟು ಎಲ್ಲ ಬಿಟ್ಟು ಈಗ ನಂದು ಇದನ್ನ ಮಾಡಿದ ಬರೀ ವೇಸ್ಟ್ ಕಾಂಪೋಸರ್ ಯೂಸ್ ಮಾಡಿದ್ರೆ ಸಾಕು, ಸಫಿಷಿಯೆಂಟ್. ಬಿಟ್ಟೆ ಈಗ 8-9 ತಿಂಗಳು ಆಯ್ತು. ಈಗ ಮೊದಲು ಅಷ್ಟೇ ಸ್ಟಾರ್ಟಿಂಗ್ ಮಾಡಿ ಈಗ ಬಿಟ್ಬಿಟ್ಟು ಈಗ ನಮ್ಗೆ ಅದು ಬೇಕಾಗೇ ಇಲ್ಲ. ಬೆಳೆತನ ಅದು ಒಂದ್ಸಲ ಗಿಡ ನಿಲ್ಲಿಸಿ ಬಿಟ್ಬಿಟ್ಟಿದ್ದಾರೆ ಇದೆಲ್ಲ. ಸರಿ ಸರ್, ಈಗ ಮುಂದೆ ಮೇಕೆ ಗೊಬ್ಬರ ಹಾಕಿದ್ದೀನಿ. ಬಾಳೆಗೆ ಮೇಕೆ ಗೊಬ್ಬರ ಹಾಕಿದ್ದೀನಿ. ಎಷ್ಟು ಹಾಕಿದ್ದೀರಾ ಸರ್? ಸುಮಾರು ಒಂದು 4 ಟನ್ ಹಾಕಿದ್ದೀನಿ. 4 ಟನ್ ಇಡೀ 5 ಎಕರೆ ಬಾಳೆಗೆ ಅಷ್ಟೇ. ಒಂದು 5 ಟನ್ ಅಡಿಕೆಗೆ ಹಾಕೀನಿ. 5 ಟನ್ ಅಡಿಕೆಗೆ 5 ಟನ್ ಬಾಳೆಗೆ, ಒಟ್ಟು ಹೊಲದಿಂದ ಒಂದು 9-10 ಟನ್ ಹಾಕೀನಿ. ಓಕೆ ಸರ್. ಸರ್, ಈಗ ಇದರ ಬಾಳೆಗೆ ರೋಗ ಕೀಟಗಳ ಸಮಸ್ಯೆ ಯಾವ್ದು ಸರ್? ಯಾಕಂದ್ರೆ ನೀವು ಪನಾಮ ವಿಲ್ಟ್ ಅಂತ ಹೇಳ್ತಾ ಇದ್ರಿ, ಅದು ಏನು ಗುಣಲಕ್ಷಣ? ನನಗೂ ಗೊತ್ತಿರಲಿಲ್ಲ ಪನಾಮ ವಿಲ್ಟು ಅಂತ, ಗೊತ್ತಾಗ್ಲಿಲ್ಲ ಅದು. ಆ್ಯಕ್ಚುಲಿ G9ಗೆ ರೋಗ ಬಂದದ್ದು ನೋಡಿದ್ದಿಲ್ಲ ಸರ್. ನಾನು ಸುಮಾರು ಪ್ರಯತ್ನ ಮಾಡಿದೆ, ಗೂಗಲ್ ಹೊಡೆದು ನೋಡಿದೆ, ಎಲ್ಲ ನೋಡಿದೆ. ಎಲೆ ಚುಕ್ಕಿ ರೋಗ ಬೇರೆ, ಪೊಟ್ಯಾಶ್ ಡೆಫಿಷಿಯನ್ಸಿ ಸುತ್ತಲೂ ಸೊರಗು ರೋಗ ಬರೋದು ಬೇರೆ, ಆಮೇಲೆ ಕೆಂಪಾಗಿ ಇದಾಗೋದು ಬೇರೆ. ಇದು ಎಲ್ಲ ಎಲೆಗಳು ಹಳದಿ ಆಗಾಕತ್ತಿದ್ವು. ನಾನು ಏನೋ ಮಿಸ್ಟೇಕ್ ಆಗೈತೋ ಏನೋ ಅಂತ ನನಗೆ ಚಿಂತೆ ಇತ್ತು. ಆಮೇಲೆ ಎಲ್ಲ ಕಡೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಂಪರ್ಕ ಮಾಡಿದೆ. ಡಾಕ್ಟರ್ ರವಿಕುಮಾರ್ ಅವರು ಬಂದು ನಮಗೆ ತೋರಿಸಿದ್ರು. ಎಲ್ಲ ಒಂದು ಗಿಡನ ಕೊಯ್ದರು. ಅದು ಮಧ್ಯೆ ಕಾಂಡ ಕಪ್ಪಾಗಿ ಸೊರಗು ರೋಗ ಅಂತಾರೆ. ಆ ಸೊರಗು ರೋಗ ಪರ್ಫೆಕ್ಟು. ಇದು ಪನಾಮ ವಿಲ್ಟ್ ಅಂತ ಪರ್ಫೆಕ್ಟ್ ಆಯ್ತು. ಬೇರೆ ಬೇರೆ ಡಯಾಗ್ನೋಸ್ ಮಾಡಿದ್ರು. ಬಟ್ ಅವ್ರು ಪಕ್ಕ ಡಯಾಗ್ನೋಸ್ ಮಾಡಿ, ಹಂಗಾರೆ ಇದಕ್ಕೆ ನೀವು ಕಡಿಮೆ ಖರ್ಚಿನಲ್ಲಿ ಇಂಜೆಕ್ಟ್ ಮಾಡ್ಬೇಕಾಕತಿ ಅಂತ ಅಂದರು. ಇಂಜೆಕ್ಟ್ ಮಾಡೋದು ಮಟೀರಿಯಲ್ ತರಿಸಿದ್ದು ನಾವು ಬೆಂಗಳೂರು GKVಯಿಂದ. ಆ ಕಡೆಯಿಂದ ಅವು ಒಂದು 2 ಲೀಟ್ರ್ 3 ಲೀಟ್ರ್ ಕ್ಯಾನ್ಗಳಿಗೆ ದೊಡ್ಡ ನೀಡಲು ಆ ಕಾಂಡದೊಳಗೆ ಇಂಜೆಕ್ಟ್ ಮಾಡೋದು ಸಿಸ್ಟಮ್ ಇದೆ. ಅದು ನಿಮ್ಗೆ ಈಗ ಹೇಳಿದ್ನಲ್ಲ, ಅದೇ 3 ಗ್ರಾಮ್ ಬೋರಿಕ್ ಆ್ಯಸಿಡ್, ಆಮೇಲೆ 3 ಗ್ರಾಮ್ ಕಾರ್ಬನ್ ಡೈಜಿಯಮ್ ಅಂದರೆ ಬ್ಯಾವಿಸ್ಟೇನು, ಅದಾದಮೇಲೆ 3 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಹಾಕಿ ಅವು ಮೂರನ್ನು ಸಮನಾಗಿ 1 ಲೀಟ್ರಿಗೆ ಹಾಕಿ ಆ 1 ಲೀಟ್ರ್ ನೀರಿನಾಗ ಏನು ಮಾಡ್ತಾರೋ ಪರ್ ಪ್ಲಾಂಟ್ ಅಂದರೆ ಒಂದೊಂದು ಗಿಡಕ್ಕೆ 30 ml ಇಂಜೆಕ್ಟ್ ಮಾಡ್ಬೇಕು. ಪರ್ಸೆಂಟೇಜ್ ಮೇಲೆ 30 ml ಇಂಜೆಕ್ಟ್ ಒಂದು ಸೈಡ್. ಮತ್ತು 15 ದಿವಸ ಬಿಟ್ಟು ಮತ್ತೆ 30 ml. ಗಿಡ ಸಣ್ಣ ಇದ್ರೆ ಕಡಿಮೆ ಡೋಸ್, ಒಂದು 15 ml ಹಾಕಕ್ಕೆ ಕಡ್ಡಿಲ್ಲ. ಈಗ ನೆಕ್ಸ್ಟ್ ಕುಳೆಗೂ ಬರ್ತೈತಿ ಅಂತ ಐತಿ. ಕುಳೆಗೂ ಒಂದು 15 ml ನಾವು ಇಂಜೆಕ್ಟ್ ಮಾಡಲೇಬೇಕಾಕತಿ. ಓಕೆ, ಯಾಕಂದ್ರೆ ಅದು ಬೇರಿಂದ ಉದ್ಭವ ಆಗಿರೋ ರೋಗ ಪೂರಾ ಪನಾಮೆಂಟ್ ಹಬ್ಬಿರ್ತೈತಿ. ಅದು ಇಳುವರಿಗೆ ನಂದು ಆ್ಯಕ್ಚುಲಿ ಇಳುವರಿನೇ ಬರ್ತಿತ್ತೋ ಇಲ್ಲೋ. ಅವ್ರು ಬಹುಶಃ ಹೇಳಿದರು ಇದು ಗೊನಿನ ಹಾಯೋದಿಲ್ಲ ಅಂತ. ಅಲ್ಲಿಯೇ ಬಂದು ನಿಂತು ಬಿಡ್ತೈತಿ ಅನ್ನೋ. ಯಾಕೆ ಪನಾಮ ಇಳ್ತತಿ ಫಾಸ್ಟ್ ಆಗೈತಿ, ಗೊನಿ ಹಾಯೋದೇ ಇಲ್ಲ ಅಂದರು. ನಾ ಇಂಜೆಕ್ಟ್ ಮಾಡಿದ್ಮೇಲೆ ನನಗೆ ಸೋಜಿಗೆ ಆಯಿತು, ಪಕ್ಕ ಗೊನಿ ಆಯಿತು, ತೂಕ ಬಂದು ಇಳುವರಿ ಬಂತು. ಅವರು ಕೂಡ ಬಂದಿಲ್ಲ. ಒಂದು ಅದೇ ಪನಾಮ ವಿಲ್ಟ್ ಬಗ್ಗೆ ಒಂದು ಕ್ಷೇತ್ರೋತ್ಸವ ಮಾಡಿದ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಓಕೆ ಸರ್, ಈಗ ಸರಿ ಪನಾಮ ವಿಲ್ಟಿಗೆ ನೀವು ಗೆದ್ರಿ. ಅದರಲ್ಲಿ ನೆಕ್ಸ್ಟ್ ಇನ್ಯಾವ ರೋಗಗಳು ಬಂದು? ಅಲ್ಲಿ ಒಂದು ಇದು ನಿಮ್ಗಾಗಲೇ ಒಂದು ಮಾತು, ಸಿಗಟೋಕ. ಓಕೆ, ಸಿಗಟೋಕ ಲೀಫ್ ಸ್ಪಾಟಿಗೆ ಏನು ಮಾಡಿದ್ರಿ? ಅದು ನಾನು ಆಗಲೇ ಒಂದು ಅದೇ ಪ್ರೊಪಿಕೋನಜಲ್ಲು 1 ml ಹಾಕಿ ಹೊಡೆದ್ರು. ಬೋರಿಕ್ ಆಸಿಡ್ ನೀರಿಗೆ ಹಾಕ್ತೀವಲ್ಲ, ಅದೇ ಈಗ ಪ್ರೊಪಿಕೋನಜಲ್ ಅದು ಹಾಕಿದ್ರಿ. ಈಗ ಇನ್ನೊಂದು ಹೇಳಿದ್ರು ಸರ್ ಅವರು,
ಎರ್ವಿನಿಯಾ ರೈಸೋಮ್ ರಾಟ್ ಅಂತ ಹೇಳಿದ್ರು. ಹಾಂ ಎರ್ವಿನಿಯರ್ ಅಲ್ಲಿ ಆ ಬಾವಿ ಕಡೆ ಬಂದತ್ತ ಅದಕ್ಕೆ ನಾವು ಡ್ರಿಂಚ್ ಮಾಡಿದ್ವಿ. ಡ್ರೆಂಚ್ ಮಾಡಿದ್ವಿ. ಅದು ಏನು ಡ್ರೆಂಚ್ ಮಾಡಿದ್ದೀರಾ ಸರ್? ಅದು ಸುತ್ತಲೂ ಗಿಡ ಸುತ್ತಲೂ ಒಂದು 30-35 ml ಡ್ರಿಂಚ್ ಮಾಡಿದ್ವಿ. ಓಕೆ. ಎರ್ವಿನಿಯಾ ರೈಸೋಮ್ ರಾಟಿಗೆ ನೀವು 3 ಗ್ರಾಮ್ ಬ್ಲೀಚಿಂಗ್ ಪೌಡ್ರು, 3 ಗ್ರಾಮ್ ಕಾಪರ್ ಐಸಿಕ್ಲೋರೈಡ್ನ ನೀರಲ್ಲಿ ಹಾಕಿ ಅದನ್ನು ಡ್ರೆಂಚ್ ಮಾಡಿದ್ರಿ. ಡ್ರಿಂಚ್ ಮಾಡಿ ಆ ರಾಡ್ ಕೂಡ ಕಂಟ್ರೋಲ್ ಆಯ್ತು ಅಲ್ಲಿಗೆ. ಸರಿ ಸರ್, ಅಲ್ಲಿಗೆ ರೋಗ ಕೀಟಗಳ ಸಮಸ್ಯೆ ನಿಮಗೆ ಇದು ಆಯಿತು. ಅದಾದಮೇಲೆ ಸರ್ ನಿಮಗೆ ಇಳುವರಿ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಇದು ಇಳುವರಿ ಈಗ ಹೆಚ್ಚು ಕಮ್ಮಿ ಈಗ 3 ತಿಂಗಳಾಯ್ತು ಸ್ಟಾರ್ಟ್ ಆಗಿ. 3 ತಿಂಗಳಾಯ್ತು. ಅಂದರೆ ನಿಮ್ಮ ಟಿಶ್ಯೂ ಕಲ್ಚರ್ದು ಅಥವಾ ಕೂಳೆ ಇದು? ಇಲ್ಲ, ಒಂದೇ ಕ್ರಾಪು. ಅಂದರೆ ಗಡ್ಡೆದು? ಇಲ್ಲ ಗಡ್ಡೆನ ಹಾಕಿಲ್ಲ ನಾವು, ಟಿಶ್ಯೂ ಕಲ್ಚರ್ ಬಾಳೆನ ಹಾಕಿವಿ. ಓಕೆ. ಟಿಶ್ಯೂ ಕಲ್ಚರ್ ಬೆಂಗಳೂರಿಂದ ತರಿಸಿ ಸಸಿ ನಾಟಿ ಮಾಡಿದ್ವಿ. 11 ರೂಪಾಯಿಗೆ ಒಂದು ಸಸಿ ಬಿತ್ತು, ಅದು ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ರೆ ಈಗ ಎಷ್ಟು ತಿಂಗಳಿಗೆ ನಿಮ್ಗೆ ಇಳುವರಿ ಬಂತು ಸರ್? ಈಗ ಅದು 9 ತಿಂಗಳ ಮೇಲೆ ಸ್ಟಾರ್ಟ್ ಆಯ್ತು. ಓಕೆ. ನಿಮ್ದು ಈಗ ಎಷ್ಟು ಗೊನೆ ಆಯಿತು? ಸಾರಿ, 11 ತಿಂಗಳ ನಂತರ ಫಲ ಚಲೋ ಆಯ್ತು. ಅಂದರೆ 7ನೇ ತಿಂಗಳಿಗೆ ಗೊನೆ ಆಯಿತು. ಆ 7ನೇ ತಿಂಗಳು ಆದ ನಂತರ ಗೊನೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ 11-12ನೇ ತಿಂಗಳಿಗೆ ನಿಮ್ಮ ಕಟಾವು. ಈಗಾಗಲೇ 2.5 3 ತಿಂಗಳು ಆಯ್ತು ನಾ ಕ್ರಾಪ್ ಕೊಡಕತ್ತಿ. ಈಗ ಕಂಟಿನ್ಯೂ ಕೊಡ್ತಾ ಇದ್ದೀವಿ. ಇನ್ನೂ ಒಂದು 10% ಉಳಿದ, 10-15% ಉಳಿದ. ಸೆಕೆಂಡ್ ಕ್ರಾಪ್ ಸ್ಟಾರ್ಟ್ ಆಗಿದೆ. ಓಕೆ. ಸ್ಟಾರ್ಟ್ ಆಕತಿ. 4-5 ತಿಂಗಳ ಬೇಕು. ಕೂಳೆ ಬೆಳೆ ಬಿಡ್ತೀರಾ? ಕೂಳೆ ಬೆಳೆ ಬಿಟ್ಟಿದ್ದೀನಿ. ಒಂದು ಗೊನೆಗೆ ಒಂದು ಇದಕ್ಕೆ ಒಂದೇ ಬಿಟ್ಟಿದ್ದೀನಿ. 2 ಬಿಟ್ಟರೆ ಡೆನ್ಸಿಟಿ ಕಮ್ಮಿ. ಒಂದು ಅದಕ್ಕೆ ಪೋಷಕಾಂಶ ದೊರೆಯೋದಿಲ್ಲ ಅನ್ನೋದಕ್ಕೆ ಒಂದೇ ಬಿಟ್ಟಿದ್ದೀನಿ. ನಾನು ಹೋದ ಸಾರಿ 2008-9 2 ಬಿಟ್ಟಿದ್ದೆ. ಇಳುವರಿ ಚೆನ್ನಾಗಾಯ್ತು. ಫಸ್ಟ್ನಾಗ ಖರ್ಚು ಹೋಯ್ತು. ಸೆಕೆಂಡ್ನೇ ವರ್ಷ ಚೆನ್ನಾಗಿ ಬಂತು, ಲಾಭಾಂಶ ಆಯ್ತು. 3ನೇ ವರ್ಷ ಅಂತೂ ಭಾಳ ಅನುಕೂಲ ಆಯಿತು. ಇದು ಬಟ್ ಇದು ಹಂಗಲ್ಲ. ಈಗ ನಾನು ಯಾಕೆ ಬಿಟ್ಟಿನಿ ಅಂತಂದ್ರೆ ಅಡಿಕೆ ಬೆಳೀಲಿ ಅನ್ನೋದು ಒಂದು, ಅದ್ರ ಜೊತೆಗೆ ಒಂದೇ ಬಿಟ್ಟರೆ ಒಂದಕ್ಕೊಂದು ಡೆನ್ಸಿಟಿ ಕಡಿಮೆ 4 ಫುಟ್ ಬಿಟ್ಟಿನಿ. ಆ್ಯಕ್ಚುಲಿ 5-6 ಫುಟ್ ಬಿಟ್ಟಿದ್ರೆ ಈ ಕಡೆ ಸುತ್ತಲೂ ಬಿಟ್ಟಿದ್ರೆ ನಾವು 2 ಕುಳೆ ಬಿಡ್ಬೋದಾಗಿತ್ತು. ಒಂದೊಂದು ಕಡೆ ಬಿಟ್ಟಿವಿ, 2 ಬಿಟ್ಟಿವಿ ನೋಡಿ. ಅವು ಅನಿವಾರ್ಯ ಕಡಿಮೆ ತೂಕ ಬರ್ತಾರೆ. ಈಗ ಎವರೇಜ್ ಏನು ಇಳುವರಿ ಬರ್ತಾ ಇದೆ ಸರ್ ಒಂದು ಗೊನೆ ನಿಮ್ಮದು? ಎವರೇಜ್ ನಂದು 25-26 kg ಬರ್ತದೆ. 26 kg. 40 kg ಮಟ್ಟ ಐತಿ. 15 kg 15 kg ಎವರೇಜ್ 25. ಹೆಂಗೆ ಕೆಜಿ ಹೆಂಗೆ ಹೋಗ್ತಾ ಇದೆ ಸರ್? ಕೆಜಿ ಇದು ಎವರೇಜ್ ನಾನು 18 ರೂಪಾಯಿನೂ ಕೊಟ್ಟಿನಿ, ಈಗ 14 ಕೊಡ್ತಾ ಇದ್ದೀನಿ. 15 ಅಂತೂ 15-16 ರೂಪಾಯಿ ಎವರೇಜ್ ಸಿಕ್ಕಂಗೆ. ಸರಿ ಸರ್, ಈಗ ಒಂದು ಅಂತರ ಬೆಳೆಯಾಗಿ ಬಾಳೆನ ಬೆಳೆದ್ರೆ ಇದರಲ್ಲಿ ಎಷ್ಟು ನಾವು ಖರ್ಚು ಮಾಡಿ ಎಷ್ಟು ಆದಾಯವನ್ನು ತೆಗಿಬೋದು ಸರ್? ನಾವು ಖರ್ಚನ್ನು ಅದ್ರ ಜೊತೆಗೆ ಇಲ್ಲೊಂದು ಮೇನ್ ಕ್ರಾಪ್ ಅಡಿಕೆಗೂ ಅದನ್ನು ಕೂಡಿ ಹಿಡ್ಕೊಳೋದಲ್ಲ ಇದು. ಬೇಡ ಸರ್. ಈಗ ಅದು ಅಡಿಕೆ ಅಂತೂ ಲಾಂಗ್ ಟರ್ಮ್ ಇನ್ವೆಸ್ಟ್. ಲಾಂಗ್ ಟರ್ಮ್ ಅದಕ್ಕೆ ಮಾಡೋಕೈಲಿ 2 ಕೈಲಿ ಮಾಡ್ತಾ ಇದ್ವಿ ನಾವು. ಹಾಗೆಲ್ಲ ಲೆಕ್ಕ ಹಾಕಿದ್ರೆ ಬೋರ್ವೆಲ್ಲು, ಡ್ರಿಪ್ಪು, ಫಸ್ಟು ಸಸಿ ಪ್ಲಾಂಟೇಶನ್ನು, ಸಸಿ ಹಚ್ಚಿದ್ದು, ಕಳೆ ತೆಗೆದು, ಗಳೆ ಹೊಡೆದಿದ್ದು, ಆಮೇಲೆ ಒಟ್ಟಾರೆ ನಾವು ಲೇಬರ್ ಮೇಂಟೆನೆನ್ಸು, ಆಮೇಲೆ ಗುನ್ನಿ ತೆಗೆದಿದ್ದು, ಅವೆಲ್ಲ ಹಿಡಿದ್ರು ನಮಗೆ ಏನಿಲ್ಲ ಅಂತಂದ್ರೂ ಒಂದೇ ಕ್ರಾಪು 40% ಖರ್ಚಾಗಿ 60% ಲಾಭ ಆಗುತ್ತೆ. ಈಗ ನಂದು ಏನಿಲ್ಲ ಅಂದರೆ ಈಗ 10-11 ಲಕ್ಷ ರೂಪಾಯಿ ಬಾಳೆ ಆಗೈತಿ. ಓಕೆ. 11 ಲಕ್ಷ ರೂಪಾಯಿ. ಅದರಲ್ಲಿ 40% ಖರ್ಚು, 60% ಲಾಭ. ಹೌದೌದು. ಓಕೆ, ಆಕತಿ. ಆಮೇಲೆ ನಮ್ಮ ಮುಂದಿನ ನೆಕ್ಸ್ಟ್ ಕ್ರಾಪಿಗೆ ನಮಗೆ ಲಾಭ ಆಕತಿ. ಓಕೆ. ಬಾಳೆ ಹತ್ರ ಅಂತರ ಬೆಳೆಯಾಗಿ ಒಂದು 5-6 ಲಕ್ಷ ಲಾಭ ಆರಾಮಾಗಿ ತೆಗಿಬೋದು. ಮಿನಿಮಮ್ ಅಷ್ಟು ಹಾಗೆ ಆಕತಿ. ಸರ್, ಆಮೇಲೆ ನಾನು ಈಗೇನು ಅಡಿಕೆಗೆ ಬರೀ ಅಡಿಕೆ ನಂಬಿಲ್ಲ ಅಂತ ಆಗಲಿ ಹೇಳಿದ, ಎಲಿಬಳ್ಳಿ ಬೆಳಿಬೋದು ಅಂತ. ಯಾಕಂದ್ರೆ ಮೂಲ ಊರು ಎಲಿಬಳ್ಳಿ. ಆ ಕಡೆ ಕೋಸ್ಟಲ್ ಏರಿಯಾದಾಗ ಮೆಣಸು ಬೆಳಿತಾರೆ. ನಾನು ಏಲಕ್ಕಿ ಪ್ಲಸ್ ಮೆಣಸು, ಇದು ಎಲಿಬಳ್ಳಿ, ಅಡಿಕೆ ಮೇಲೆ ಎಲೆಬಳ್ಳಿ ಬೆಳೆಸ್ಬೇಕು ಅಂತ ನನ್ನ ಒಂದು ವಿಚಾರ ಇದೆ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ ರೀತಿ ಒಂದು ಬಾಳೆನ ಚೆನ್ನಾಗಿ ಬೆಳಿಬೋದು ಅನ್ನೋದ್ರ ಕುರಿತು ನಿಮ್ಮ ಅನುಭವದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಚನ್ನಬಸಪ್ಪ ಕೊಂಬ್ಳಿ ಅವರು ಹೇಳ್ತಾ ಇದ್ರು, ಬಹಳ ವರ್ಷಗಳಿಂದ ಇಲ್ಲಿ ತೋಟಗಾರಿಕೆನೇ ಇತ್ತು. ಅವಾಗೆಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಆದ್ದರಿಂದ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಈ ಎಲೆಬಳ್ಳಿ ತೋಟಗಳನ್ನು ಸಾಕಷ್ಟು ಮಾಡ್ತಾಯಿದ್ರು. ಅದನ್ನು ಬಿಟ್ಟು ರೈತರು ಈ ಬೀಜೋತ್ಪಾದನೆಗೆ ಬಂದರು. ಅದಾದ ಮೇಲೆ ಈಗ ಮತ್ತೆ ನೀರು ಮತ್ತೆ ಸಿಗ್ತಿರ್ಬೇಕಾದ್ರೆ ಮತ್ತೆ ಸಾಂಪ್ರದಾಯಿಕ ರೈತರು ಯಾರಿದ್ರು ಅವ್ರು ಮತ್ತೆ ಎಲೆಬಳ್ಳಿ ತೋಟಗಳಿಗೆ ಬಂದಿದ್ದಾರೆ. ಮತ್ತು ಈಗ ಬೀಜೋತ್ಪಾದನೆ ಬಿಟ್ಟು ಮತ್ತೆ ತೋಟಗಾರಿಕೆಗೆ ಬಹಳಷ್ಟು ಜನ ರೈತರು ಬರ್ತಾ ಇದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಸವಿಸ್ತಾರವಾಗಿ ನಮಗೆ ಅವ್ರು ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್,
ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.